ಜಯಂತಿ ಮಗಳು ಸುಚಿ ಅಂತ ಹೇಳ್ಬಾರ್ದು, ಸುಚಿ ಮಗಳು ಜಯಂತಿ ಅಂತ ಹೇಳ್ಬೇಕು. ದೊಡ್ಡ ಟೀಮ್ ಮಾಡೋ ಆಸೆಗೆ ಒಂದು ಚಿಕ್ಕ ಸ್ಟೆಪ್ ಇಕ್ಕಿದೀನಿ. ಏಜ್ ಆಗೋವರೆಗೂ ನಾನು ಡ್ಯಾನ್ಸ್ ಮಾಡ್ಬೋದು, ಅದಾದ್ಮೇಲೆ ನಾನು ಏನ್ ಮಾಡ್ಬೇಕು. ಸೊ ಹ್ಯಾವ್ ಟು ಪ್ಲಾನ್, ಇವಾಗೆ ಪ್ರೀ ಪ್ಲಾನ್ ಮಾಡ್ಲೇಬೇಕು ನಾನು. ಸೊ ಮೂವಿಲ್ ಮಾಡಕ್ಕೂ ರಿಯಾಲಿಟಿ ಶೋ ಮಾಡಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಸೊ ನಾನು ಕುತ್ಕೊಂಡಾಗಲ್ಲ ನಮ್ಮ ಅಪ್ಪ ನಂಗೆ ಟೀ ಮಾಡ್ಕೊಂಬಂದ್ಕೊಟ್ಟು, ನಂಗೆ ಟೀ ಕಾಫಿ ಎಲ್ಲ ಅಭ್ಯಾಸ ಇಲ್ಲ. ಬಟ್ ಆದ್ರೂ ನಿದ್ದೆ ಹೋಗ್ಲಿ ಅಂತ ನಮ್ಮ ಅಪ್ಪ ಹಿಂಸೆ ಮಾಡಿ ಅವಾಗ ಅವ್ರ ಪಾಪ ಅವ್ರ ನಿದ್ದೆ ಟೈಮಲ್ಲೂ ಎದ್ದು ಬಂದು ನಂಗೆ ಒಂದೊಂದು ಟೀ ಮಾಡ್ಕೊಟ್ಬಿಟ್ಟು ಅವ್ರು ಹೋಗಿ ಮನ್ಕೊಂತಿದ್ರು. ಡ್ಯಾನ್ಸ್ ಕಲಿಯೋಕ್ಕೆ ನಮ್ಮ ಗುರುಗಳಿಗಿಂತ ಮುಂಚೆ ನಾವು ಈ ಜರ್ನಿಯಲ್ಲಿ ನಿಮ್ಗೆ ಸ್ಪಿರಿಚುವಲ್ ಅನ್ನೋದೇನಾದ್ರು ಹೆಲ್ಪ್ ಮಾಡಿದ್ಯಾ, ಅಥವಾ ಅದ್ರಲ್ಲಿ ಏನಾದ್ರು ನಂಬಿಕೆ ಇದೆಯಾ ನಿಮ್ಗೆ? ಆ ಕ್ಯಾಂಡಲ್ ಸ್ಪಾರ್ಕ್ನ ನಾವು ಎಷ್ಟು ಅಬ್ಸರ್ವ್ ಮಾಡ್ತಾ ಹೋಗ್ತೀವೋ ಅಷ್ಟು ಕಾನ್ಸಂಟ್ರೇಷನ್ ಬಿಲ್ಡ್ ಆಗುತ್ತಂತೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ, ಚಿಕ್ಕ ಸ್ಟಾರ್ಟ್ಅಪ್ ಮಾಡಿದ್ದೀನಿ. ಸೊ ದಟ್ ನಮ್ಮ ಮಮ್ಮಿಗೆ ನಾನು ಆ ಇಂಡಸ್ಟ್ರಿ ಬಿಟ್ಟು ನಾನು ಇಲ್ಲೇ ಏನು ಸಕ್ಸಸ್ ಮಾಡ್ಬೋದು, ಮೇ ಬಿ ಈ ಇಂಡಸ್ಟ್ರಿಯಲ್ಲೇ ತೋರಿಸೋಣ ಅಂದ್ಬಿಟ್ಟು ಇವಾಗ ಬರ್ತಾ ಇರೋ ಮೂವೀಸಲ್ಲೆಲ್ಲ ಡ್ಯಾನ್ಸ್ ನಂಬರ್ ಕಡಿಮೆ ಬರ್ತಾ ಇದೆ. ಸೊ ಡ್ಯಾನ್ಸ್ ನಂಬರ್ ಕಡಿಮೆ ಆಗ್ತಾ ನಮಗೆ ಕೆಲಸ ಕಡಿಮೆ ಆಗ್ತಾ ಇರುತ್ತೆ. ಸೊ ಹ್ಯಾವ್ ಟು ಸಿ ಫಾರ್ ದ ಅದರ್ ಸೋರ್ಸ್. ಆ್ಯಂಡ್ ನನ್ನ ಡ್ಯಾನ್ಸ್ ಏನಿದೆ, ನನ್ನ ಸುಚಿತ್ರ ಏನು ಅಂತ ಗೊತ್ತಾಗಿದೆ ಮೇ ಬಿ ಡಿ ಅಲ್ಲಿ ಅನ್ಸುತ್ತೆ. ಇಲ್ಲಿ ಪ್ರತಿಯೊಬ್ಬ ಶಬ್ದವು ಪ್ರೇರಣೆಯ ದಾರಿ, ಯಾಕಂದರೆ ಶಬ್ದದಲ್ಲಿ ಪ್ರೀತಿ, ಮಾತಿನಲ್ಲಿ ಬಾಳು ಎಂಬ ಧ್ವನಿ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಜೊತೆ ಜ್ಯೋತಿ. ಇವರ ಕನಸೇ ಡ್ಯಾನ್ಸ್, ಇವರ ಜಗತ್ತೇ ಡ್ಯಾನ್ಸ್ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ನೃತ್ಯದ ಜಗತ್ತಿನಲ್ಲಿ ಹೆಸರಾಂತ ಹೆಸರು. ಈ ಯಶಸ್ಸಿನ ಹಿಂದೆ ದುಡಿಮೆ, ಪರಿಶ್ರಮ, ಆತ್ಮವಿಶ್ವಾಸ ಬಹಳಷ್ಟಿದೆ. ಬಾಲ್ಯದಲ್ಲೇ ನೃತ್ಯವನ್ನು ಪ್ರೀತಿಸಿದವರು, ಮನೆಯವರ ಪ್ರೋತ್ಸಾಹದಿಂದ ಮೊದಲ ಹಂತ ಮುಟ್ಟಿದವರು. ಸೊ ಇವರ ಜೀವನದ ಹೋರಾಟ, ಸವಾಲುಗಳು ಇವರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತಂದುಕೊಟ್ಟಿದೆ ಅಂತ ಹಂಚ್ಕೊಳ್ಳೋಕೆ ನಮ್ಮ ಜೊತೆ ಇದ್ದಾರೆ ದ ಬ್ಯೂಟಿಫುಲ್, ದ ವೆರಿ ಕ್ಯೂಟೆಸ್ಟ್ ಅಂಡ್ ವೆರಿ ಟ್ಯಾಲೆಂಟೆಡ್ ಮುದ್ದಾದ ಹುಡುಗಿ ಸುಚಿತ್ರಾ ಅವರು ನಮ್ಮ ಜೊತೆ ಇದ್ದಾರೆ. ಹಾಯ್ ಸುಚಿತ್ರಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೆಂಗಿದ್ದೀರಾ? ಯಾ ಗುಡ್, ಥ್ಯಾಂಕ್ ಯು. ಸೊ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ನಿಮ್ಮ ಧ್ವನಿಯಿಂದಲೇ ಶುರುವಾಗಲಿ ಅಥವಾ ವಾಟ್ ಏಜ್ ಯು ಸ್ಟಾರ್ಟೆಡ್ ಯುವರ್ ಜರ್ನಿ? ನನ್ನ ಡ್ಯಾನ್ಸ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ವೆನ್ ಐ ವಾಸ್ ಇನ್ ಮಿಡ್ ನೈನ್ತ್. ಓಕೆ, ಮಿಡ್ ನೈನ್ತಲ್ಲಿ ನಾನು ಡ್ಯಾನ್ಸ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು. ಅದು ನಾನು ಫಸ್ಟ್ ಆ ಡ್ಯಾನ್ಸ್ ಕೆರಿಯರ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಫಸ್ಟ್ ಹೇಳ್ತೀನಿ. ಆ ಡ್ಯಾನ್ಸ್ ಕೆರಿಯರ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಬಂದು, ನಾನು ಎವ್ರಿ ನ್ಯೂ ಇಯರ್ ನಮ್ಮ ಮನೇಲಿ ಫಂಕ್ಷನ್ ಆಗುತ್ತೆ. ಫಂಕ್ಷನ್ ಇಡೀ ಬಿಲ್ಡಿಂಗ್ ಅವರೆಲ್ಲ ಸೇರಿ ಡ್ಯಾನ್ಸ್ ಮಾಡೋದಾಗಿರ್ಲಿ, ಇದು ಮತ್ತೊಂದು ಎಲ್ಲ ಮಾಡ್ತೀರಿ. ಸೊ ಅಲ್ಲಿ ನಮ್ಮ ಮನೇಲಿ ಒಂದು ಬ್ಯಾಚುಲರ್ಸ್ ಹುಡುಗರು ಇದ್ರು, ಅವರೇ ನಮಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಿತ್ತು. ಸೊ ನಾನು ಅವಾಗ ಡ್ಯಾನ್ಸ್ ಅವರಿಂದ ಕಲಿಬೇಕಾದ್ರೆ ಅವರೇ ಹೇಳಿದ್ದು ನಮ್ಮ ಅಪ್ಪಂಗೆ ಹೋಗ್ಬಿಟ್ಟು, ಇಲ್ಲ ನಿಮ್ಮ ಮಗಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿ, ಬಿಕಾಸ್ ಅವಳು ವೆರಿ ಟ್ಯಾಲೆಂಟೆಡ್ ಅನ್ಸುತ್ತೆ, ಅವಳು ಎಕ್ಸ್ಪ್ರೆಸಿವ್ ಆಗಿದ್ದಾಳೆ, ಅವಳು ತುಂಬ ಫ್ಲೆಕ್ಸಿಬಲ್ ಆಗಿದ್ದಾಳೆ ಅಂತ ಹೇಳಿದ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ನಮ್ಮ ಅಪ್ಪ ಅವಾಗ ಡ್ಯಾನ್ಸ್ ಕ್ಲಾಸ್ ಹಾಕಿದಾಗೆ ಗೊತ್ತಾಗಿದ್ದು, ನನ್ನ ಮಗಳಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ. ನ್ಯೂ ಇಯರ್ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಸೊ ನಿಮ್ಮ ಪೊಟೆನ್ಷಿಯಲ್, ನಿಮ್ಮ ಕೇಪಬಲ್ ರೆಕಗ್ನೈಸ್ ಆಯಿತು. ಅಲ್ಲಿಂದ ನಿಮ್ಮ ಜರ್ನಿ ಹೇಗೆ ಶುರು ಆಯಿತು? ಅಲ್ಲಿಂದ ನಾನು ಫಸ್ಟ್ ಇನ್ಸ್ಟಿಟ್ಯೂಷನ್ ಡ್ಯಾನ್ಸ್ ಕಲ್ತಿದ್ದು ಬಂದ್ಬಿಟ್ಟು ಫ್ಯೂಷನ್ ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್ ಅಂತ. ಅಲ್ಲಿ ನನ್ನ ಗುರುಗಳು ಬಂದು ಪ್ರಕಾಶ್ ಮತ್ತು ಗಿರೀಶ್ ಅಂತ. ಅಲ್ಲೊಂದು 5 to 6 months ವರ್ಕ್ ಮಾಡಿದ್ದೀನಿ ಅನ್ಸುತ್ತೆ. ಡ್ಯಾನ್ಸ್ ಕಲ್ತಿದ್ದೀನಿ ಒಂದು 5 to 6 ತಿಂಗಳು. ಅದಾದ್ಮೇಲೆ ಅಪ್ಪ ನನ್ನ ಮಗಳು ಇನ್ನೂ ಚೆನ್ನಾಗಿ ಕಲೀಲಿ ಅಂದ್ಬಿಟ್ಟು ತಾರಕ್ ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್, ಅದು ಅವಾಗ ತಾನೇ ಹೊಸ ಬ್ರಾಂಚ್ ಓಪನ್ ಆಗಿತ್ತು. ಅವಾಗ ಮೇ ಬಿ ನಾನೊಂದು 3rd or 4th ಕಿಡ್ಡು ನಾನು ಅಲ್ಲಿ ಜಾಯ್ನ್ ಆಗೋಕ್ಕೆ. ಸೊ ಅಲ್ಲಿಂದ ನಾನು 4 yearsವರೆಗೂ ಅವ್ರ ಜೊತೆನೇ ವರ್ಕ್ ಮಾಡಿದ್ದೀನಿ. ಅವ್ರು ನನ್ನ ತುಂಬ ಚೆನ್ನಾಗಿ ಆ ಲೆವೆಲಾಗಿ ನನ್ನ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೆ. ನಾನು ಇವಾಗ ಏನು ಡ್ಯಾನ್ಸ್ ಮಾಡ್ತೀನಿಲ್ಲ, ಅವಾಗ ಏನು ಸುಚಿತ್ರ ಅಂದರೆ ಒಂದು ಇಂಡಸ್ಟ್ರಿಯಲ್ ಹೆಸರಿದೆಯೋ ಎಲ್ಲ ಅವರಿಂದಾನೆ. ಅವರಿಂದ ಆಪರ್ಚುನಿಟೀಸು ತುಂಬ ಕ್ರಿಯೇಟ್ ಆಗಿದೆ. ಬಟ್ ಅಲ್ಲಿ ಬಿಟ್ಟು ಬರೋ ಕಾರಣ ಬಂದ್ಬಿಟ್ಟು ನಂಗೆ ಇನ್ನೂ ಆಪರ್ಚುನಿಟೀಸ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಬಿಟ್ಟು ಬೇರೆಯವ್ರ ಹತ್ರ ಬಂದು ವರ್ಕ್ ಮಾಡ್ತಾ ಇದ್ದೀನಿ. ಸೊ ತಾರಕ್ ಡ್ಯಾನ್ಸ್ ಸ್ಟುಡಿಯೋ ಬಿಟ್ಟು ನಿಮ್ಮ ಕೆರಿಯರ್, ಹೊಸ ಕೆರಿಯರ್ ಸ್ಟಾರ್ಟ್ ಮಾಡಿ ಬಂದ್ರಿ. ಸೊ ಅಲ್ಲಿಂದ ನಿಮ್ಮ ಕೆರಿಯರ್ ಎಲ್ಲಿ ತನಕ ಬಂದಿದೆ? ನಾನು ಇವಾಗ ಏನೇ ಸುಚಿತ್ರ ಒಂದು ಆಚೆಗಡೆ ರೆಕಗ್ನಿಷನ್ ತಗೊಂಡಿದ್ರು ಮೇ ಬಿ ಅದು ಮೋಹನ್ ಮಾಸ್ಟರ್ ಅಂತ. ನಾನು ಅಲ್ಲಿ ತಾರಕ್ ಬಿಟ್ಟು ಬಂದು ಜಾಯ್ನ್ ಆಗಿದ್ದೆ ಮೋಹನ್ ಮಾಸ್ಟರ್ ಹತ್ರ. ಅಲ್ಲಿಂದ ನಾನು DKD ಮಾಡಿದೆ. ಇವಾಗ ಸುಚಿತ್ರ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ನಮ್ಮ ಡ್ಯಾನ್ಸ್ ಏನಂತಾರೆ ಆಚೆಗಡೆ ಇವಾಗ ಹೋಗ್ರು ರೆಕಗ್ನಿಷನ್ ಮಾಡೋಷ್ಟು ಹೆಸರಾಗಿದೆ. ಸೊ ಎಲ್ಲ ಏನಂತ ನಮ್ಮ ಮೋಹನ್ ಮಾಸ್ಟರ್ಗೆ ಕ್ರೆಡಿಟ್ಸ್ ಹೋಗುತ್ತೆ. ಸೊ ನೈಸ್ ಆಫ್ ಯು. ಅಂಡ್ ಯು ಸೈಡ್ ಡಿಗೆ ನಾನು ಕಾಂಪಿಟೇಷನ್ಸ್, ರಿಯಾಲಿಟಿ ಶೋಸ್ ಎಲ್ಲ ಅಟೆಂಡ್ ಮಾಡಿದಂತ. ಸೊ ಡಿಗೆ ಆಪ್ಷನ್ ಹೇಗೆ ಸಿಕ್ತು, ಆಪರ್ಚುನಿಟಿ ಹೇಗೆ ಸಿಕ್ತು ನಿಮಗೆ? ಆಪರ್ಚುನಿಟಿ ಹೆಂಗೆ ಸಿಕ್ತು ಅಂದ್ರೆ, ಹಂಗೆ ಇವಾಗ ನಮ್ಮ ಏನಂತಾರೆ
ಇಂಡಸ್ಟ್ರಿ ಎಷ್ಟು ದೊಡ್ಡದು, ಡ್ಯಾನ್ಸ್ ಇಂಡಸ್ಟ್ರಿನೂ ಅಷ್ಟೇ ದೊಡ್ಡದು. ನಾವು ಒಬ್ರು ಡ್ಯಾನ್ಸ್ ಮಾಡ್ತಿದಾರೆ ಅಂದ್ರೆ ತುಂಬಾ ಜನ ನೋಡಿರ್ತಾರೆ. ಅಲ್ಲಿಂದ ಅದಕ್ಕೆ ಮುಂಚೆ ಒಂದು ರಿಯಾಲಿಟಿ ಶೋಗೆ ನನ್ನ ಕಪಲ್ ಆಗಿ ತಗೊಂಡಿದ್ರು. ಅಲ್ಲಿ ನನ್ನ ಡ್ಯಾನ್ಸ್ ಇಡೀ ಡಿ ಟೀಮೇ ನೋಡಿತ್ತು. ಡಿ ಟೀಮ್ ನೋಡಿ ಓಕೆ ಈ ಹುಡುಗಿಗೆ ನೆಕ್ಸ್ಟ್ ವರ್ಷ ನಾವು ಅಪರ್ಚುನಿಟಿ ಕೊಡೋಣ ಅಂದ್ಬಿಟ್ಟು ನಂಗೆ ಆ ಇಯರ್ ಕೊಟ್ಟಿಲ್ಲ, ನೆಕ್ಸ್ಟ್ ಇಯರ್ ನನ್ಗೆ ಆಡಿಷನ್ ಎಲ್ಲ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಮಾಡ್ಬಿಟ್ಟಿದ್ರು. ನನಗೆ ಇನ್ನೊಂದು ಕಪಲ್ ಕೊಟ್ಟು ಆ ಹುಡುಗನ್ ಸೆಲೆಕ್ಟ್ ಮಾಡ್ಬೇಕಲ್ಲ ಅಂದ್ಬಿಟ್ಟು ನನಗೆ ಕಪಲ್ ಕೊಟ್ಟು ಆಡಿಷನ್ ಮಾಡಿಸಿದ್ರು. ಸೊ ನಾನು ಯಾವಾಗ ಕಿಂಗ್ಸ್ ವರ್ಸಸ್ ಕ್ವೀನ್ಸ್ ಅಂತ ಕಾರ್ತಿಕ್ ಜೊತೆ ಕಪಲ್ ಆಗಿ ಮಾಡಿದೆ. ಮೇ ಬಿ ನನ್ನ ಡ್ಯಾನ್ಸ್ ಅಲ್ಲಿ ನೋಡಿ ಅವ್ರ ಡಿಸಿಷನ್ ತಗೊಂಡ್ರು. ಸೊ ಡಿ ಆದ್ಮೇಲೆ ನಿಮ್ ಡಿ ಜರ್ನಿ ಸ್ಟಾರ್ಟ್. ಡಿ ಬಂದು ಇವಾಗ 1 year ಬ್ಯಾಕ್, ಪ್ರಾಬಬ್ಲಿ ಈ ಮಂತ್ ಕರೆಕ್ಟ್ ಆಗಿ ನಾನು ಡಿ ಸ್ಟೇಜ್ ಅಲ್ಲಿ ಇದ್ದೆ. ಸೊ ಆಡಿಷನ್ ಪ್ರೋಸೆಸ್ ಎಲ್ಲ ಹೇಗಿತ್ತು? ಮೇ ಬಿ ನನಗೆಲ್ಲ ಅವರೇ ಎಲ್ಲ ಹೈದರಾಬಾದಲ್ಲೇ ರಿಹರ್ಸಲ್ಸ್ ಎಲ್ಲ ಅವರೇ ಎಲ್ಲ ನಾನು ಅವರೇ ನೋಡ್ಕೊಂಡಿದ್ದು. 1 week ಕಂಪ್ಲೀಟ್ ರಿಹರ್ಸಲ್ಸ್ ಇರುತ್ತೆ, ಮಾರ್ನಿಂಗ್ ಟಿಲ್ ನೈಟ್. ಅಂಡ್ ನೀವು ನಂಬ್ತಿರೋ ಇಲ್ವೋ, ಸ್ಟೇಜ್ ಮೇಲೆ ಹೊಡೆದ್ರೆ ನಂಗೆ ಸಾಂಗ್ಸ್ ಇವಾಗ ಒಂದೊಂದೇ ಕಂಟೆಸ್ಟೆಂಟ್ ಹೋಗಿ ಸ್ಟೇಜ್ ಮೇಲೆ ಮಾಡಿ ಬರೋರ್ಗು ನಮ್ದು ಸ್ಟಾರ್ಟಿಂಗ್ ಡ್ಯಾನ್ಸ್ ಅಲ್ಲಿ ಟಕ್ 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 ಅಂತ ಒಂದು 4 ಬೀಟ್ ಬರುತ್ತೆ. ಆ ಬೀಟ್ ಆಗೋವರೆಗೂ ನಮ್ಗೆ ಹಿಂಗ್ ಆಗ್ತಾ ಇರುತ್ತೆ. ಸೊ ಆ ಟಕ್ ಟಕ್ ಆದ್ಮೇಲೆ ನಮ್ಗೆ ರಿಲೀಫ್, ಏನ್ ಮಾಡಿದ್ರು ನಡೆಯುತ್ತೆ. ಬಟ್ ಆ ಟಕ್ ಟಕ್ ಅನ್ನೋವರೆಗೂ ಬಟರ್ಫ್ಲೈಸ್ ಆಡ್ತಾನೆ ಇರುತ್ತೆ ಮೈಯಲ್ಲಿ. ದಟ್ ನರ್ವಸ್ನೆಸ್. ಹೌದು, ತುಂಬಾ. ಸೊ ಡಿ ಕಾಂಪಿಟೇಷನ್ಗೂ ಡಿ ಕಾಂಪಿಟೇಷನ್ಗೂ ಏನಾದ್ರು ಡಿಫ್ರೆನ್ಸ್ ಅನ್ಸಿದ್ಯಾ ನಿಮ್ಗೆ? ತುಂಬಾ. ಡಿ ಬಂದು ನಾನು ಆರ್ಟಿಸ್ಟ್ ಜೊತೆ ಮಾಡಿದ್ದು, ಡಿ ಬಂದು ಒಬ್ಬ ನಾರ್ಮಲ್ ಕಾಮನ್ ಪರ್ಸನ್ ಆಗಿ ಮಾಡಿದ್ದು. ಇನ್ನೊಂದು ಏನ್ ವ್ಯತ್ಯಾಸ ಅಂದ್ರೆ ಇಂಡಸ್ಟ್ರಿ, ಅದು ತೆಲುಗು ಇಂಡಸ್ಟ್ರಿ, ಇದು ಕನ್ನಡ ಇಂಡಸ್ಟ್ರಿ. ಎಲ್ಲ ಅಂದ್ರೆ ಏನಂತಾರೆ, ಲ್ಯಾಂಗ್ವೇಜ್ ಆಗಿರ್ಲಿ ಇಲ್ಲ ಕ್ಯಾಮ್ರಾ ಲೈಟಿಂಗ್ಸ್ ಎಲ್ಲಾನು ಚೇಂಜಸ್ ಇರುತ್ತೆ ನಮ್ ಕನ್ನಡಕ್ಕೂ ಮತ್ತು ತೆಲುಗುಗೆ. ಅಂಡ್ ನೀವ್ ಹೇಳಿದ್ರಿ ಡಿ ಡ್ಯಾನ್ಸ್ ಅಲ್ಲಿ ಕಾಮನ್ ಮ್ಯಾನ್ ಜೊತೆ ಮಾಡಿದ್ದು, ಡಿ ಆರ್ಟಿಸ್ಟ್ ಜೊತೆ ಮಾಡಿದ್ದು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆಕ್ಚುಲಿ ಕಾಮನ್ ಪೀಪಲ್ ಅಂತ ಅಂದಾಗ ನಮ್ ತರಾನೇ ಇರ್ತಾರೆ, ಅವರು ಡ್ಯಾನ್ಸರ್ ಆಗೇ ಇರ್ತಾರೆ. ಸೊ ನಾವು ಅವರು ವೇವ್ ಲೆಂತ್ ಮ್ಯಾಚ್ ಆಗಿಬಿಡ್ತೀವಿ. ನಾವೇನ್ ಮಾಡ್ತಿರೋ ಅವ್ರು ಮಾಡ್ತಾರೆ, ಅವ್ರೇನ್ ಮಾಡ್ತಾರೋ ನಾವು ಮಾಡ್ತೀವಿ. ಇಲ್ಲಿ ಆರ್ಟಿಸ್ಟ್ ಹತ್ರ ಬಂದಾಗ ಏನಾಗುತ್ತೆ, ಅವ್ರು ಮಾಡಿದ್ದೆ ನಾವು ಮಾಡ್ಬೇಕಾಗುತ್ತೆ. ಸೊ ನಮ್ ಕ್ಯಾಲಿಬರ್ ನಾವ್ ಅಲ್ಲಿ ತೋರ್ಸಕ್ ಆಗಲ್ಲ. ನಾವು 4 ಸ್ಟೆಪ್ ಹಾಕಿದ್ರೆ ಅವ್ರು ಹಾಕದೆ 2 ಸ್ಟೆಪ್, ನಾವು ಅದಕ್ಕೇನೆ ಕಂಫರ್ಟ್ ಆಗ್ಲೇಬೇಕು. ಸೊ ಮೇ ಬಿ ನನ್ನ ಡ್ಯಾನ್ಸ್ ಅಲ್ಲಿ ನಾನು ಅಷ್ಟೊಂದು ಶೋಕೇಸ್ ಮಾಡಕ್ ಆಗಿಲ್ಲ ಅನ್ಸುತ್ತೆ. ಅವ್ರು ಏನ್ ಮಾಡ್ತಾರೋ ಅಷ್ಟೇ ಲೆವೆಲ್ ಮಾಡ್ಬೇಕು. ಅಂಡ್ ಇನ್ನೊಂದಲ್ಲಿ ಆರ್ಟಿಸ್ಟ್ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಡೆಫಿನೆಟ್ಲಿ ಅವ್ರನ್ನ ಹೈಲೈಟ್ ಮಾಡ್ಲೇಬೇಕು, ನಮ್ಗಿಂತ ಅವ್ರು ಹೈಲೈಟ್ ಆಗ್ಲೇಬೇಕು. ಸೊ ನಮ್ನ ಎಷ್ಟು ಬೇಕೋ ಅಷ್ಟು ಇದ್ ಮಾಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹೈಲೈಟ್ ಮಾಡ್ತಾರೆ. ಕಾಮನ್ ಪೀಪಲ್ ಅಲ್ಲಿ ಡೆಫಿನೆಟ್ಲಿ ನಾನು ಇಬ್ರು ಒಂದೇ ಆಗಿರೋದ್ರಿಂದ ನಾವಿಬ್ರು ಎಷ್ಟು ಕ್ಯಾಲಿಬರ್ ಇದೆಯೋ ಅಷ್ಟುವರೆಗೂ ಎಕ್ಸ್ಪ್ಲೋರ್ ಮಾಡೇ ಮಾಡ್ತಾರೆ. ಅಂಡ್ ನನ್ನ ಡ್ಯಾನ್ಸ್ ಏನಿದೆ, ನನ್ನ ಸುಚಿತ್ರ ಏನು ಅಂತ ಗೊತ್ತಾಗಿದೆ ಮೇ ಬಿ ಡಿ ಅಲ್ಲಿ ಅನ್ಸುತ್ತೆ. ಇಲ್ಲಿ ಡಿ ಬಂದಾಗ ಆರ್ಟಿಸ್ಟ್ ಇರೋದ್ರಿಂದ ನಂದು ಎಲ್ಲ ಕಂಪ್ರೆಸ್ ಆಗಿಬಿಟ್ಟು ಅವ್ರ ಲೆವೆಲಲ್ಲೇ ನಾವು ಡ್ಯಾನ್ಸ್ ಮಾಡಬೇಕಾಗುತ್ತೆ. ಬಿಕಾಸ್ ಡೆಫಿನೆಟ್ಲಿ ಅವ್ರು ಆರ್ಟಿಸ್ಟ್ ಅಷ್ಟಲಿಂದ ಬಂದಿದ್ದಾರೆ ಅಂದ್ರೆ ಅವಾಗ ಅವ್ರಿಗೆ ಹೈಲೈಟ್ ಮಾಡಲೇಬೇಕಾಗುತ್ತೆ. ಅಂಡ್ ಡ್ಯಾನ್ಸ್ ಅಂತ ಬಂದಾಗ ಆ ಮೈಂಡ್ ಸೆಟ್, ಆ ವೈಬ್ ಕೂಡ ಮ್ಯಾಚ್ ಆಗ್ಬೇಕಲ್ವಾ? ಡೆಫಿನೆಟ್ಲಿ. ಅಂಡ್ ಕಾಮನ್ ಪೀಪಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ರಿದಮ್ ಸೆನ್ಸು ಇಲ್ಲ ಮ್ಯೂಸಿಕ್ ಸೆನ್ಸು ಎಲ್ಲ ನೀಟಾಗಿರುತ್ತೆ. ಬಿಕಾಸ್ ನಮ್ನ ಬೇಸಿಕ್ ಇಂತ ಕಲ್ಸ್ಕೊಂಡ್ ಬಂದಿರ್ತಾರೆ, ಅವಾಗಿಂದ ವರ್ಷದಿಂದ ನಾವು ಕಲ್ತಿರ್ತೀವಿ. ಪಾಪ ಇವ್ರಿಗೆ ಏನಾಗಿರುತ್ತೆ ಅಂದ್ರೆ ಇವ್ರಿಗೆ ಡ್ಯಾನ್ಸ್ ಏನು ಅಂತಾನೆ ಗೊತ್ತಿಲ್ಲ, ಕೈ ಎತ್ತಕ್ ಬರಲ್ಲ, ಕಾಲ್ ಎತ್ತಕ್ ಬರಲ್ಲ. ಅವ್ರಿಗೆ ಸಡನ್ ಆಗಿ ಬಂದು ನೀವು ರಿಯಾಲಿಟಿ ಶೋ ಮಾಡು ಅಂತ ಅಂದಾಗ ತುಂಬಾ ಕಷ್ಟ ಆಗಿರುತ್ತೆ ಪಾಪ ಅವ್ರಿಗೂ. ಅವ್ರಿಗೆ ಹೇಳ್ಕೊಡೋ ಹಂಗೆ ಅಂದ್ರೆ ಅವ್ರಿಗೆ ಮ್ಯೂಸಿಕ್ ಸೆನ್ಸು ಇರಲ್ಲ. ಅವ್ರಿಗೆ ಒಂದೊಂದು ಮೂಮೆಂಟ್ ಹೇಳ್ಕೊಡ್ಬೇಕು ಅಂದ್ರೆ ಒಂದೊಂದು ದಿನ ಬೇಕು. ಸೊ ನಮ್ಗೆ 4 days ಟೈಮ್ ಇರುತ್ತೆ. 5th day ನಮ್ಗೆ, 4th day ಟೆಕ್ ರಿಹರ್ಸಲ್ ಇರುತ್ತೆ, ಅಂದ್ರೆ ಚಾನಲ್ ಅವರೆಲ್ಲ ನೋಡ್ತಾರೆ. 5th day ನಾವು ಶೂಟ್. ಸೊ 3 days ಅಲ್ಲಿ ಪಾಪ ಅವ್ರೆಲ್ಲಾನು ಪಿಕಪ್ ಮಾಡ್ಲೇಬೇಕು. 3 days ಅದು ಬೇರೆ ಏಜ್ ಆಗಿರುತ್ತೆ ತಲೆಯಲ್ಲಿ. ಇವಾಗ ಏನಂತಾರೆ, ಏನೋ ಒಂದು ಹೇಳಿರೋ ವಿಷಯನ ಇಲ್ಲಿಂದ ಅಲ್ಲಿ ಹೋಗಷ್ಟಲ್ಲಿ ಮರ್ತೋಗ್ಬಿಟ್ಟಿರ್ತಾರೆ. ಸೊ ಇಷ್ಟೊಂದು 3-4 ನಿಮಿಷದ ಸಾಂಗ್ ತಲೆಯಲ್ಲಿ ಇರ್ಬೇಕು ಅಂದ್ರೆ ತುಂಬಾ ಕಷ್ಟ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಹೆಂಗೆ ಕಂಫರ್ಟ್ ಆಗುತ್ತೋ ಅದೇ ಲೆವೆಲ್ ಅಲ್ಲಿ ಕೊರಿಯೋಗ್ರಾಫ್. ನೀವು ಹೇಳಿದ್ರಿ ಆರ್ಟಿಸ್ಟ್ ಜೊತೆನೂ ಮಾಡಿದೀನಿ, ಕಾಮನ್ ಮ್ಯಾನ್ ಜೊತೆನೂ ಮಾಡಿದೀನಿ. ಸೊ ವಾಟ್ಸ್ ದ ಡಿಫ್ರೆನ್ಸ್? ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೆ? ಆಕ್ಚುಲಿ ಕಾಮನ್ ಪೀಪಲ್ ಹತ್ರ ಏನಾಗುತ್ತೆ ಅಂದ್ರೆ ನಮ್ದು ಅವ್ರದ್ದು ವೇವ್ ಲೆಂತ್ ಒಂದೇ ತರ ಇರುತ್ತೆ. ಬಿಕಾಸ್ ನಮ್ಗೆ ಮ್ಯೂಸಿಕ್ ರಿದಮ್ ಗೊತ್ತಿರುತ್ತೆ. ನಾವು ವರ್ಷ ಅಂದ್ರೆ ತುಂಬಾ ಇಯರ್ಸ್ ಇಂದ ನಾವು ಬೇಸಿಕ್ಸ್ ಇಂದ ಕಲ್ತು ಬಂದಿರ್ತೇವೆ. ಈ ಕಡೆ ಆರ್ಟಿಸ್ಟ್ ಹತ್ರ ಅವ್ರ ಪ್ರೊಫೆಷನ್ ನ ಬಿಟ್ಟು ಇನ್ನೊಂದು ಪ್ರೊಫೆಷನ್ಗೆ ಕಾಲಿಟ್ಟಿರ್ತಾರೆ. ಮೇ ಬಿ ಅವ್ರು ನಮ್ಮ ಹತ್ರ ಜಲ್ಲಪ್ ಆಗಕ್ಕೆ ಒಂಚೂರು ಟೈಮ್ ತಗೊಳುತ್ತೆ. ಸೊ ಕಾಮನ್ ಪೀಪಲ್ ಹತ್ರ ಏನಾಗುತ್ತೆ ಅಂದ್ರೆ ಯೂಶಲಿ ನಾವ್ ಇಬ್ರದ್ದು ಒಂದೇ ವೇವ್ ಲೆಂತ್ ಇರೋದ್ರಿಂದ ಮೇ ಬಿ ಬೇಗ ಕನೆಕ್ಟ್ ಆಗ್ತೀವಿ, ಎಲ್ಲ ಆಗುತ್ತೆ. ಅಂಡ್ ಇಲ್ಲಿ ನಮ್ಗೆ ಡಿ ಅಲ್ಲಿ ಏನಾಗ್ತದೆ ಅಂದ್ರೆ ಇಟ್ಸ್ 1 monthಗೆ ನಮಗೆ 3 episodes, ಮಂತ್ಲಿ 3 episodes. ಡಿ ಏನಂದ್ರೆ ವೀಕ್ಲಿ ಎಪಿಸೋಡ್ಸ್. ಸೊ ಟೈಮು ಡಿ ಅಲ್ಲಿ ತುಂಬಾ ಕಡಿಮೆ ಇರುತ್ತೆ. ಪಾಪ ಆರ್ಟಿಸ್ಟ್ 3 days ಇರುತ್ತೇನೋ ಕಲಿಯಕ್ಕೆ, ನಮ್ಗೆ 3 days ಅಲ್ಲೇ ಕಲಿಬೇಕು. ಡಿ ಅಲ್ಲಿ ಏನಂದ್ರೆ ನಮ್ಗೆ 1 month ಟೈಮ್ ಇದೆ. ಆ 1 month ಅಲ್ಲಿ ನಾವು ಆರಾಮಾಗಿ 3 sequence ಅದು ನಾವಿಬ್ರು ಡ್ಯಾನ್ಸರೇ ಆಗಿರೋದ್ರಿಂದ 3 ಸಾಂಗ್ ಕಲಿಯೋದೇನು ಕಷ್ಟ ಆಗಲ್ಲ.
ಮೇ ಬಿ ಇವ್ರಿಗೆ ಆ ಜರ್ನಿ ಆ ಡಿಫ್ರೆನ್ಶಿಯೇಟ್ ತುಂಬಾ ಇದಾಗುತ್ತೆ ಅನ್ಸುತ್ತೆ. ನೀವ್ ಹೇಳ್ದಂಗೆ ಆ ವೇವ್ ಲೆಂತ್, ಮೈಂಡ್ ಸೆಟ್ ಮತ್ತೆ ವೈಬ್ ಮ್ಯಾಚ್ ಆದಾಗ ಮಾತ್ರ ಗುಡ್ ಪರ್ಫಾರ್ಮೆನ್ಸ್ ಕೊಡಕ್ ಸಾಧ್ಯ. ಸೊ ಬ್ಯಾಕ್ ಟು ಆಡಿಷನ್ ಅಂತ ಬಂದಾಗ, ಆಡಿಷನ್ಗಿಂತ ಮುಂಚೆ ಯಾವ್ದಾದ್ರು ವರ್ಕ್ಶಾಪ್ ಏನಾದ್ರು ಅಟೆಂಡ್ ಮಾಡಿದ್ರಾ? ಡೆಫಿನೆಟ್ಲಿ. ನಾನು ತಾರಕ್ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಯಾವಾಗ ವರ್ಕ್ ಮಾಡ್ತಿದ್ದೆ, ಒಂದು 2 years ಅಲ್ಲಿ ನಂಗೆ ತಕದಿಮಿತ ಅಂತ ಒಂದು ರಿಯಾಲಿಟಿ ಶೋ ಬಂತು ಕಲರ್ಸ್ ಚಾನಲ್ ಅಲ್ಲಿ. ಸೊ ಅದು ಬಿಫೋರ್ ಆಡಿಷನ್ ಒಂದು ವರ್ಕ್ಶಾಪ್ ಅಂತ ಮಾಡಿದ್ರು. ಮೇ ಬಿ ಆರ್ಟಿಸ್ಟ್ಗೆ ಹೆಂಗ್ ಮ್ಯಾಚ್ ಆಗ್ತೀವಿ, ಇಲ್ಲ ನಮ್ಮ ಮೈಂಡ್ ಸೆಟ್ ಹೆಂಗಿದೆ, ನಮ್ದು ವೇ ಆಫ್ ಬೀಯಿಂಗ್ ಹೆಂಗಿದೆ ಎಲ್ಲ ನೋಡ್ತಾರೆ ಅದರಲ್ಲಿ. ಸೊ ಅವಾಗ 1 week ನಾವು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ. ಸೊ ಅಲ್ಲಿ ಎಷ್ಟು ಜನ ಕಂಟೆಸ್ಟೆಂಟ್ಸ್ ಅಂದ್ರೆ ಒಂದು 30-35 ಕಂಟೆಸ್ಟೆಂಟ್ಸ್ ಇದ್ರಿ. ಅದ್ರಲ್ಲಿ ಅವ್ರು ಸೆಲೆಕ್ಟ್ ಮಾಡ್ತಾ ಇದ್ದಿದ್ರೆ 10. ಓಕೆ, ನಾವು 30 ಜನ ಆಪ್ಷನ್, ಅದಲ್ಲೂ ಒಂದಷ್ಟು ಜನ ಆಪ್ಷನ್ಸ್ ಅಲ್ಲಿ 30 ಮೆಂಬರ್ಸ್ನ ಅವರು ಏನು ಫಿಲ್ಟರ್ ಮಾಡಿ ಇಕ್ಕಿದ್ದು. ಆ ಜರ್ನಿ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ನಮ್ಮ ಮಾಸ್ಟರೇ ಅಲ್ಲಿ ಒನ್ ಆಫ್ ದಿ ಕೊರಿಯೋಗ್ರಾಫರ್ ಆಗಿರೋದ್ರಿಂದ ಚೆನ್ನಾಗಿತ್ತು. ಬಟ್ ಎಂಟು ನಾನು ಸೆಲೆಕ್ಟ್ ಆಗಿಲ್ಲ, ವೇರಿಯಸ್ ರೀಸನ್. ನಾನು ಇನ್ನೂ ಅವಾಗ ಚಿಕ್ಕ ಹುಡುಗಿ, ಮೇ ಬಿ ಐ ವಾಸ್ ಇನ್ 11th or 12th. ಇವಾಗ ಒಂಚೂರು ಚಬ್ಬಿ ಇದೀನಿ, ಅವಾಗ ಒಂಚೂರು ಸಣ್ಣಕ್ಕೆ. ಸೊ ಅವರು ಅಂದ್ರೆ ಆ ವರ್ಕ್ಶಾಪ್ ಬಂದು ಇಟ್ ವಾಸ್ ಅ ವೇರಿ ಡಿಫ್ರೆಂಟ್ ಸ್ಟೈಲ್ಸ್ ನೋಡಕ್, ನಮ್ಮ ಸ್ಟೈಲ್ಸ್. ನಾನು ಅವಾಗ ನನ್ ಬೇಸಿಕ್ ಸ್ಟೈಲ್ ಬಂದು ಕಂಟೆಂಪ್ರರಿ ಮತ್ತೆ ಸಾಲ್ಸಾ. ಬಿಕಾಸ್ ತಾರಕ್ ಸರ್ ಪ್ರೊಫೆಷನಲ್, ಅವ್ರ ಜೊತೆ ಇದ್ಬಿಟ್ಟು ಕಂಟೆಂಪ್ರರಿ ಕಲಿಯಬೇಕಿತ್ತು. ಅಂಡ್ ಅವ್ರ ಪಾರ್ಟ್ನರ್ ಕಲಿತಾ ಬಂದಿದ್ದು ಸಾಲ್ಸಾ. ಅಂಡ್ ನಮ್ ರೂಪಾ ಮ್ಯಾಮ್, ಅವ್ರ ವೈಫ್ ಬಂದು ರೂಪಾ ಮ್ಯಾಮು. ಸೊ ಅವರಿಂದ ನನ್ನ ಬೇಸಿಕ್ಸ್ ಇದ್ದಿದ್ದೆ ಕಂಟೆಂಪ್ರರಿ ಮತ್ತೆ ಸಾಲ್ಸಾ. ನಮ್ ವರ್ಕ್ಶಾಪ್ ಅಲ್ಲಿ ಒಂದು ಆಪರ್ಚುನಿಟಿ ನಂಗೆ ಸಿಕ್ಕಿದ್ದೇನು ಅಂದ್ರೆ, ನಾನು ಸಾಲ್ಸಾ ಥೀಮ್ ಇತ್ತು, ಎಲ್ಲರೂ ಸಾಲ್ಸಾ. ಅಂಡ್ ಹ್ಯಾವ್ ಟು ಸೇ ದಟ್ ಫನ್ ಮೂಮೆಂಟ್, ನಾನು ಮತ್ತೆ ಭಾವನಾ ಅಂತ, ಯು ಹ್ಯಾವ್ ಸೀನ್ ಮೇ ಬಿ ಭಾವನಾ ನೋಡಿರ್ತೀರಾ, DKD ಭಾವನಾ. ನಾನು ಅವಳು ತಾರಕ್ ಸರ್ ಹತ್ರನೇ ಇದ್ದಿದ್ದು. ಸೊ ನಾ ಇಬ್ರಿಗೆ ಅಲ್ಲಿ ಒಂಚೂರು ಸಾಲ್ಸಾ ಬರ್ತಾ ಇದ್ದಿದ್ದು ಅಂತಂದ್ರೆ, ಬಿಕಾಸ್ ನಾವು ತಾರಕ್ ಸರ್ ಹತ್ರ ಇದ್ದಿದ್ ಕಾರಣ. ಯು ವಿಲ್ ಬಿಲೀವ್ ಆರ್ ನಾಟ್, ನಾನು ಎಲ್ಲರ ಹತ್ರನೂ 1 round ಹೋಗಿ ಕಪಲ್ ಮಾಡಿ ಬಂದಿದ್ದೀನಿ. ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ಯಾರು ಇರ್ತಾರೋ ಎಲ್ಲರ ಹತ್ರನೂ ಹೋಗಿ 1 round ಕಪಲ್. ನಂದು ಈ ಪಾರ್ಟ್ ಎಲ್ಲ ರೆಡ್ ಆಗಿ ಹೋಗ್ಬಿಟ್ಟಿರು, ಬಿಕಾಸ್ ಬಾಯ್ಸ್ ತುಂಬಾ ಹಾರ್ಡ್. ಸೊ ನಾವ್ ತುಂಬಾ ಸಾಫ್ಟ್ ಇರೋದ್ರಿಂದ ನಾನು 1 round ಹೋಗಿ ಬರೋಸಲ್ ಫುಲ್ ರೆಡ್ ಆಗಿಬಿಟ್ಟಿದ್ದೆ. ಬಿಫೋರ್ ಕಾಂಪಿಟೇಷನ್ ರಿಯಾಲಿಟಿ ಶೋಸ್, ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು? ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಈ ಡ್ಯಾನ್ಸ್ ಬರಕ್ ಕಾರಣನೇ ಅಲ್ಲಿ ಆ ಚೈಲ್ಡ್ಹುಡ್ ಇಂದಾನೆ ಅನ್ಸುತ್ತೆ. ಬಿಕಾಸ್ ಏನೇ ಆನ್ಯುವಲ್ ಡೇಸ್ ಏನು ಸ್ಕೂಲಲ್ಲಾಗ್ಲಿ ಕಾಲೇಜಸ್ಲಾಗ್ಲಿ ನಡೀತಿತ್ತು, ನಮ್ಮ ಅಪ್ಪ ಎಲ್ಲದಕ್ಕೂ ಸೇರ್ಸೋರು ನನ್ನ. ಅಲ್ಲಿ ಇನ್ನೊಂದಂದ್ರೆ ನಾನು ಏನೇ ಆದ್ರೂ ಅದು ನನ್ನ ಮೈಂಡಲ್ಲಿ ಬಂದ್ಬಿಟ್ಟು ನಾನು ಮಧ್ಯದಲ್ಲಿ ಮಾಡ್ಬೇಕು, ಮೇನ್ ಕ್ಯಾರೆಕ್ಟರ್ ನಾನೇ ಇರ್ಬೇಕು ಅಂತ. ಸೊ ಅವಾಗ ನಾನು ಎಲ್ಲೇ ಡ್ಯಾನ್ಸ್ ಮೇ ಬಿ ನಾನು ಮಾಡಿಸ್ತಾರೋ ಇಲ್ವೋ, ನನ್ನ ಮಧ್ಯದಲ್ಲೇ ನಿಲ್ಸೋರು, ಅದಂತೂ ನಿಜ. ನನ್ ಮಧ್ಯದಲ್ಲಿ ಮಾಡ್ಬೇಕಾದ್ರೆ ನಮ್ಮ ಪೇರೆಂಟ್ಸ್ ಬರೋರಲ್ವಾ ಆನ್ಯುವಲ್ ಡೇ ನೋಡೋ ಟೈಮ್ಗೆಲ್ಲ. ಅವಾಗ ನಮ್ಮ ಒಮ್ಮಿನ ಸ್ಪೆಷಲಿ ನಮ್ಮ ಒಮ್ಮಿನ ಎಲ್ಲರೂ ಕೇಳೋರತ್ತೆ, ನಿಮ್ ಮಗ್ಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಏನಾದ್ರು ಹಾಕಿದ್ರ ನಿಮ್ಮ ಮಗ್ಳು? ಬಿಕಾಸ್ ನಾನು ಅವಾಗ ಇನ್ನೂ ಹೋಗಿಲ್ಲ, ನಾನು 9th ಆದ್ಮೇಲೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದು. ಬಿಫೋರ್ ಡೇಸ್ ಅಲ್ಲಿ ನಾನು ಡ್ಯಾನ್ಸ್ ಏನು ಕಲ್ತೇ ಇಲ್ಲ. ಏನ್ ಆನ್ಯುವಲ್ ಡೇ ಒಂದೇ ಟೈಮ್ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದು. ಸೊ ನಮ್ಮ ಮಮ್ಮಿನ ಎವ್ರಿ ಟೈಮ್ ಅವ್ರು ಕೇಳೋರಂತೆ, ನಿನ್ ಮಗ್ಳು ನೀನ್ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ಯಾ ಅಂತ. ನಮ್ಮ ಮಮ್ಮಿಗೆ ಅದೊಂದು ಖುಷಿ, ಪ್ರೈಡ್, ಮಗಳು ಏನೋ ಸಾಧಿಸ್ಬಿಟ್ಟಿದ್ದಾಳೆ ಸ್ಟೇಜ್ ಮೇಲೆ ಅಂತ ನಮ್ಮ ಮಮ್ಮಿಗೆ. ಸೊ ಅವಾಗ ನನ್ನ ಸ್ಕೂಲ್ ಡೇಸ್ ಅಲ್ಲಿ ನನ್ ನೆನಪಿರೋದೇ ಒಂದೇ ಸಾಂಗ್, ಅಪ್ಪು ಸರ್. ನಾನು ಇವಾಗೂ ಅಪ್ಪು ಸರ್ ಅಭಿಮಾನಿ. ಅವಾಗೂ ನಂಗೆ ಒಂದೇ ಸಾಂಗ್, ಡಿಪ್ಪರೆ ಅದೊಂದೇ ಸಾಂಗ್. ನನ್ ಆಲ್ಮೋಸ್ಟ್ ನನ್ನ ಸ್ಕೂಲ್ ಡೇಸ್ ಅಲ್ಲಿ ಅಷ್ಟು ವರ್ಷ ಅದೊಂದೇ ಸಾಂಗ್ ಮಾಡಿದೀನಿ ಅನ್ಸುತ್ತೆ. ಅಂಡ್ ನನ್ನ ಹೆಸರು ಸುಚಿತ್ರ. ಅಪ್ಪು ಸರ್ ಫಸ್ಟ್ ಮೂವಿ ಇಂದ ನೋಡೇ ನನ್ನ ಹೆಸರು ಸುಚಿತ್ರ ಅಂತ ಬಂದಿದ್ದು. ಸೊ ಮೂವಿ ರಿಲೀಸ್ ಆಗಿದ್ದು 2002 ಅಲ್ಲಿ, ನಾನು ಹುಟ್ಟಿದ್ದು 2002 ಅಲ್ಲಿ. ಸೊ ನಮ್ಮ ಅಮ್ಮ ಆ ಮೂವಿ ನೋಡಕ್ ಹೋಗಿದ್ರಂತೆ. ಸೊ ಆ ಮೂವಿಯಿಂದ ಸುಚಿತ್ರ ಅಂತ ಬಂದಿದ್ ಕಾರಣಕ್ಕೆ ನನ್ನ ಹೆಸರು ಸುಚಿತ್ರ ಅಂತ ಇಕ್ಕಿದ್ದಾರೆ. ನಿಮ್ಮ ಸ್ಕೂಲ್ ಟೈಮಲ್ಲಿ ಎಕ್ಸಾಮ್ಸು, ರಿಹರ್ಸಲ್ಸು, ಈ ಡ್ಯಾನ್ಸ್ ಕ್ಲಾಸಸ್ ಎಲ್ಲ ಹೇಗೆ ಮೇಂಟೈನ್ ಮಾಡ್ತಾ ಇದ್ರಿ? ಆಕ್ಚುಲಿ 9th ಮಿಡ್ಡಲ್ ನಾನು ಸೇರಿದ್ರಿಂದ 9th ಹೆಂಗೋ ಪಾಸ್ ಔಟ್ ಆಗ್ಬಿಟ್ಟೆ ಕಷ್ಟಪಟ್ಟು. 10th ವಾಸ್ ಅ ಡಿಫಿಕಲ್ಟ್ ಟೈಮ್ ಬಿಕಾಸ್ ಮೋಸ್ಟ್ ಟೀಚರ್ಸು ಏನಮ್ಮ ಕ್ಲಾಸ್ಗೆ ಬರಲ್ಲ, ಎಲ್ಲಿ ಓದ್ತೀಯ ನೀನು, ಅಷ್ಟೇ ಬಿಡು, ಫೇಲ್. ನಾನು ಇಡೀ ಕ್ಲಾಸ್ ಅವ್ರು ಅಂದ್ರೆ ಡ್ಯಾನ್ಸ್ ಟೀಮ್ ಎಲ್ಲ ನೀನ್ ಬಿಡು, ಅಷ್ಟೇ 10th ಡುಮ್ಕಿನೇ ನೀನು ಹಿಂಗೆ ಹೇಳೋರು. ಬಟ್ ನಾನು ನಮ್ಮ ಅಪ್ಪಂಗೆ ಥ್ಯಾಂಕ್ಸ್ ಹೇಳ್ಬೇಕು ಈ ಟೈಮಲ್ಲಿ. ಯಾಕಂದ್ರೆ ನನ್ನ 10th ನಮ್ಗೆ ಯೂಶಲಿ ಪ್ರಾಜೆಕ್ಟ್ ಇಂದಾನೆ 30 marks ಅಂತ ಇರುತ್ತೆ, ಯೂಶಲಿ ಇಂಟರ್ನಲ್ ಮಾರ್ಕ್ಸ್ ಅಂತಾನೆ. ಲಾಸ್ಟ್ 3 months ನಾನು ಅದನ್ನು ಕ್ಲಿಯರ್ ಮಾಡಿದ್ದು. ನಾವು ಲಾಸ್ಟ್ ನೈಟ್ ಅಂಡ್ ಡೇ ಓದ್ತಿದ್ದೆ. ನಾನು ಇವಾಗ 1 hour ಮನ್ಗಿದ್ದೀನಿ ಅಂದ್ರೆ ಮಾರ್ನಿಂಗ್ ಎಷ್ಟೊತ್ತಂತಾನೆ ಗೊತ್ತಾಗ್ತಿಲ್ಲ. ಇವಾಗ 10 ಮನ್ಗಿದ್ದೀನಿ ಅಂದ್ರೆ ಮಾರ್ನಿಂಗ್ 1 o'clock ಎಲ್ಲ ಎದ್ದು ಕುತ್ಕೊಂಡ್ಬಿಡ್ತಿದ್ದೆ. ಸೊ ನಾನು ಹಂಗೆ ಕುತ್ಕೊಂಡಾಗಲ್ಲ ನಮ್ಮ ಪಪ್ಪ ನಂಗೆ ಟೀ ಮಾಡ್ಕೊಂಬಂದ್ಕೊಡು. ನಂಗೆ ಟೀ ಕಾಫಿ ಎಲ್ಲ ಅಭ್ಯಾಸ ಇಲ್ಲ. ಬಟ್ ಆದ್ರೂ ನಿದ್ದೆ ಹೋಗ್ಲಿ ಅಂತ ನಮ್ಮ ಅಪ್ಪ ಹಿಂಸೆ ಮಾಡಿ ಅವಾಗ ಅವ್ರ ಪಾಪ ಅವ್ರ ನಿದ್ದೆ ಟೈಮಲ್ಲೂ ಎದ್ದು ಬಂದು ನಂಗೆ ಒಂದೊಂದು ಟೀ ಮಾಡ್ಕೊಟ್ಬಿಟ್ಟು ಅವ್ರು ಹೋಗಿ ಮನ್ಕೊಂತಿದ್ರು. ಇಲ್ಲ ನಂಗೆ ಇದ್ದಿಲ್ಲ ನಮ್ಮ ಅಪ್ಪ ಬರ್ಕೊಡೋರು ಪಾಪ. ಸೊ ನಮ್ಮ ಅಪ್ಪ ಒಂದಷ್ಟು ಸಪೋರ್ಟ್ ಮಾಡೋರು, ನಾನು ನಿದ್ದೆ ಮಾಡದೆ ಇರಂಗೆ, ಓದ್ಲಿ ಅಂತ. ಮೇ ಬಿ ಆ 3 months ಸ್ಟ್ರಗಲ್ ಒಂದು 70% ಬರಂಗೆ ಓದಿದ್ದಾಯ್ತು. ಸೊ ಈ ಜರ್ನಿಯಲ್ಲಿ ಬ್ಯಾಕ್ ಬೋನ್ ಆಗಿ ನಿಮ್ ಫಾದರ್ ನಿಂತಿದ್ದಾರೆ. ಡೆಫಿನೆಟ್ಲಿ ನಮ್ಮ ಅಪ್ಪ
ಈಸ್ ಏನಂತ ನಾನು ಇಷ್ಟು ಡ್ಯಾನ್ಸ್ ಕಲಿಯಕ್ಕೆ ನಮ್ ಗುರುಗಳಿಗಿಂತ ಮುಂಚೆ ನಮ್ಮ ಅಪ್ಪ ಮೇ ಬಿ ಅವ್ರ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಸಿಲ್ಲ ಅಂದ್ರೆ ಇಷ್ಟೆಲ್ಲ ಸಕ್ಸಸ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಡೆಫಿನೆಟ್ಲಿ ಮೈ ಡ್ಯಾಡ್. ಸೊ ಡ್ಯಾಡಿಗೆ ಏನಾದ್ರು ಹೇಳ್ಬೇಕು ಅಂತ ಇದ್ರೆ ಹೇಳ್ಬೋದು. ಏನ್ ಹೇಳೋದು, ಪಪ್ಪ ಇವತ್ತು ನಿನ್ ಮಗಳು ಏನೇ ಆಗಿರ್ಲಿಲ್ಲ, ನಿಂಗೋಸ್ಕರ ಏನೇ ಮಾಡ್ತಿದ್ಲು, ಇಟ್ಸ್ ಡೆಫಿನೆಟ್ಲಿ ಬಿಕಾಸ್ ಆಫ್ ಯು. ನೀನ್ ಇಲ್ಲ ಅಂದ್ರೆ ನನಗೆ ಮೇ ಬಿ ಇಷ್ಟು ಬರಕ್ ಚಾನ್ಸ್ ಇರ್ತಾ ಇರ್ಲಿಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ ಆಗಿ ನಾನು ಇನ್ನೂ ನಿನ್ನ ಪ್ರೌಡ್ ಮಾಡೋಷ್ಟು ಬೆಳಿತೀನಿ, ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ. ಲವ್ ಯು ಪಪ್ಪ. ಸೊ ಸ್ವೀಟ್. ಈ ಡ್ಯಾನ್ಸ್ ಬಿಟ್ಟು ಬೇರೆ ಏನಾದ್ರು ಇಂಟ್ರೆಸ್ಟ್ ಇತ್ತಾ ನಿಮ್ಗೆ? ಡೆಫಿನೆಟ್ ಆಗಿ ನಮಗೆ ಡ್ಯಾನ್ಸ್ಗೆ ಇನ್ನೊಂಚೂರು ಕ್ರಿಯೇಟಿವಿಟಿ ಇಲ್ಲ ವಾವ್ ಅಂತ ನಮ್ಗೆ ತೋರಿಸ್ಕೊಡೋದೆ ಜಿಮ್ನಾಸ್ಟಿಕ್. ಓಕೆ. ಮೇ ಬಿ ಅದ್ರಿಂದ ನಾವು ಡ್ಯಾನ್ಸ್ ಮಾಡೋದು 3-4 ನಿಮಿಷ ಬರೀ ಡ್ಯಾನ್ಸ್ಗಿಂತ 1-2 ಫ್ಲಿಪ್ಸ್ ಹೊಡೆದೆ ವಾವ್ ಅಂತ ಅಂತಾರೆ ಅಂದ್ಬಿಟ್ಟು ನಮ್ಮ ಅಪ್ಪ ಅದಕ್ಕೂ ಸೇರಿಸಿದ್ರು ನನ್ನ. ಅದಕ್ಕೂ ಸೇರಿಸಿ ಅದನ್ನು ನಾನು ಒಂದು 3 years ಏನೋ ಕಲಿತೆ. ಅದು ಕಲ್ತಿ ಸ್ಟೇಟ್ ಲೆವೆಲ್ಗೆ ಹೋದೆ. ಸ್ಟೇಟ್ ಲೆವೆಲಲ್ಲಿ ಐ ಗಾಟ್ ಅ ಗೋಲ್ಡ್ ಮೆಡಲ್. ಸ್ಟೇಟ್ ಲೆವೆಲ್ ಬಂದು ಮೈಸೂರಲ್ಲಿ ಮಾಡಿದ್ದು. ನ್ಯಾಷನಲ್ಸ್ಗೆ ಹೋದೆ, ಸ್ಟೇಟ್ ಇಂದ ನ್ಯಾಷನಲ್ಸ್ಗೆ ಹೋದೆ. ನ್ಯಾಷನಲ್ಸ್ ಬಂದ್ಬಿಟ್ಟು ಆಗ್ರಾದಲ್ಲಿ ಆಗಿದ್ದು. ಫುಲ್ ಏನಿದೆ ನ್ಯಾಷನಲ್ಸ್ಗೆ ಹೋಗೋಕ್ಕೆ ಎಲ್ಲಾನು ಗೌರ್ಮೆಂಟ್ ಕಡೆಯಿಂದಾನೇ ನಂಗೆಲ್ಲಾನು ಫೆಸಿಲಿಟೀಸ್. ಅಂಡ್ ನನ್ನ ಕಾಲೇಜ್ ಇವಾಗ ನನ್ನ 12th ಅಂದ್ರೆ ನನ್ನ PU 12th ಎಲ್ಲ ನನಗೆ ದುಡ್ಡು ಕಡಿಮೆ ಆಗಿದ್ದೆ ಈ ಜಿಮ್ನಾಸ್ಟಿಕ್ ಇಂದ. ನಾನು ನ್ಯಾಷನಲ್ಸ್ಗೆ ಹೋಗಿದ್ದೀನಿ ಅಂತ ನನಗೆ ಅಲ್ಲಿಂದ ಸ್ಕಾಲರ್ಶಿಪ್ ಸಿಕ್ತು. ಸೊ ನನ್ನ ಡಿಗ್ರಿ ಆಗಿರ್ಲಿ ಇಲ್ಲಾಗಿರ್ಲಿ ಮೇ ಬಿ ನಾನು ನ್ಯಾಷನಲ್ಸ್ ಮಾಡಿದ್ರಿಂದ ನನ್ನ ಎಜುಕೇಶನ್ ಪರ್ಪಸ್ಗೆಲ್ಲ ಕಡಿಮೆ ಆಗ್ತಾ ಬಂತು. ಸೊ ಮೇ ಬಿ ಜಿಮ್ನಾಸ್ಟಿಕ್ ಆಲ್ಸೋ ಒನ್ ಆಫ್ ದ ಮೆಮೊರಬಲ್. ಅಂಡ್ ಯು ಸೆಡ್ ಅಬೌಟ್ ಜಿಮ್ನಾಸ್ಟಿಕ್. ಅದು ಬಿಟ್ಟು ಟ್ರಾವೆಲಿಂಗ್ ಅಥವಾ ಬೇರೆ ಹಾಬೀಸ್ ಏನಾದ್ರು ಇದೆಯಾ ನಿಮ್ಗೆ? ಆಕ್ಚುಲಿ ಹಾಬೀಸ್ ಅಂತ ಏನಿಲ್ಲ. ನಮ್ಮ ಅಮ್ಮಂಗೆ ನಾನು ಒಂದು ಒಳ್ಳೆ ಆರ್ಟಿಸ್ಟ್ ಆಗಬೇಕು ಅಂತ. ಬಿಕಾಸ್ ನಮ್ಮ ಈ ಇನ್ಸ್ಟಾಗ್ರಾಮ್ ಈ ಸೋಷಿಯಲ್ ಮೀಡಿಯಾಸ್ ಇಂದ ತುಂಬಾ ಪೇರೆಂಟ್ಸ್ ನಾನು ಆಲ್ರೆಡಿ ನನ್ನ ಮಗಳು ಈ ಫೀಲ್ಡ್ ಅಲ್ಲಿ ಇದ್ದಾಳೆ. ಅಂಡ್ ನಮಗೆ ತುಂಬಾ ಜನ ಡೈರೆಕ್ಟ್ ಆಗಿ ಹೋಗಿ ಹೇಳಿದ್ದಾರೆ ಈ ನಂಗೆ ಡೈರೆಕ್ಟರ್ಸ್ ಆಗಿರ್ಲಿ ಇಲ್ಲ ನಮ್ಮಿ ಫ್ರೆಂಡ್ಸ್ ಆಗಿರ್ಲಿ ತುಂಬಾ ನಮಗೆ ಬರ್ತಾ ಇರ್ತಾರಲ್ವಾ ಶೋಸ್ಗೆಲ್ಲ, ಅವಾಗ ತುಂಬಾ ಜನ ಹೋಗಿ ಹೇಳಿದ್ದಾರೆ ನಿಮ್ ಮಗಳು ಒಂದು ಆರ್ಟಿಸ್ಟ್ ಆಗ್ಬೋದು ಆ ತರ ಹೇಳಿದ್ದಾರೆ ನಮ್ಮಿ. ಅದಕ್ಕೆ ವೈ ಡೋಂಟ್ ಯು ಟ್ರೈ ಅಂತ. ಡೆಫಿನೆಟ್ಲಿ ಐ ಹ್ಯಾವ್ ಟ್ರೈಡ್, ಬಟ್ ಆ ಟ್ರೈ ಮಾಡೋರ್ಗು ಟ್ರೈ ಮಾಡಿದ್ದೀನಿ. ಬಟ್ ಅದ್ ನಂಗೆ ಮೇ ಬಿ ನನಗೆ ಸೂಟ್ ಆಗಿಲ್ಲ ಅನ್ಸುತ್ತೆ. ಸೊ ಐ ಡೋಂಟ್ ವಾಂಟ್ ಟಚ್ ಆಕ್ಟಿಂಗ್ ಫೀಲ್ಡ್ ಟಚ್ ಮಾಡಬಾರ್ದು ಅಂತ. ಇದೇ ಫೀಲ್ಡ್ ಅಲ್ಲಿ ನಾನು ಇನ್ನೂ ಏನೇನ್ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ದೀನಿ. ನಮ್ಮಿಗೂ ಅದೇ ಅಂದ್ರೆ ನಮ್ಮಿ ಇವಾಗೂ ಹೇಳ್ತಾರೆ ಹೋಗು ಟ್ರೈ ಮಾಡು. ಲೈಕ್ ನೆಕ್ಸ್ಟ್ ನಾನು ಬಂದಾಗ ಏನಂತಾರೆ ಜಯಂತಿ ಮಗಳು ಸುಚಿ ಅಂತ ಹೇಳ್ಬಾರ್ದು, ಸುಚಿ ಮಗಳು ಜಯಂತಿ ಅಂತ ಹೇಳ್ಬೇಕು ಅಂತ ನಮ್ಮಮ್ಮಿಗೆ ಹೆವಿ ಆಸೆ. ನಮ್ಮಮ್ಮಂಗೆ ಹೇಳೋಷ್ಟು ನಮ್ಮಂಗೆ ನಾನು ಡೈರೆಕ್ಟ್ ಆಗಂತೂ ಹೇಳಕ್ ಆಗಲ್ಲ ಅಮ್ಮ ಹಿಂಗಿದೆ ಇಂಡಸ್ಟ್ರಿ ಅಂತ. ಸೊ ನಮ್ಮಂಗೆ ಏನಂತ ನಂಗೆ ಇಂಟ್ರೆಸ್ಟ್ ಇಲ್ಲ ಬಿಟ್ಬಿಡಮ್ಮ, ಐ ವಾಂಟ್ ಟು ಏನು ಈ ಇಂಡಸ್ಟ್ರಿಯಲ್ಲಿ ನಾನು ಏನ್ ಡ್ಯಾನ್ಸ್ ಕಲ್ತಿದ್ದೀನಿ ಅದರಲ್ಲೇ ನಾನು ಏನೋ ಒಂದು ಅಚೀವ್ ಮಾಡಬೇಕು. ಅಂಡ್ ಮೈ ಒನ್ ಮೋರ್ ಡ್ರೀಮ್ ಇನ್ ದಿಸ್ ಇಂಡಸ್ಟ್ರೀಸ್ ಐ ಹ್ಯಾವ್ ಟು ಬಿಲ್ಡ್ ಅ ಟೀಮ್. You have seen maybe corporate world ನೋಡಿದೀರಾ, there are many teams in the ಬ್ಯಾಂಗ್ಳೂರಲ್ಲಿ ತುಂಬಾ ಟೀಮ್ಸ್ ಇದೆ. ಆ ತರ ನಂದು ಒಂದು ಹೊಸ ಟೀಮ್ ಮಾಡ್ಬೇಕು ಅಂತ. ಅದಕ್ಕೆ ಒಂದು ಚಿಕ್ಕ ಸ್ಟಾರ್ಟ್ಅಪ್ ಆಲ್ರೆಡಿ ಮಾಡಿದೀನಿ, ಲಯಮ್ ಅಂತ. ಲಯಮ್ ಇನ್ ದ ಸೆನ್ಸ್ ಲಯಮ್ ಇಸ್ ರಿದಮ್. ಫಾರ್ ಬೇಸಿಕಲಿ ಫಾರ್ ದ ಡ್ಯಾನ್ಸಸ್ ರಿದಮ್ ಇರ್ಲೇಬೇಕು. ರಿದಮ್ ಇಲ್ದಿರ ಏನು ಮಾಡಕ್ಕಲ್ಲ. ಸೊ ಸಾಂಸ್ಕ್ರಿಟ್ ವರ್ಡ್ ಅದಕ್ಕೆ ಬಂದ್ಬಿಟ್ಟು ತುಂಬಾ ಸರ್ಚ್ ಮಾಡಿದಾಗ ಸಿಕ್ಕಿದ್ದು ಲಯಮ್ ಅಂತ. ಸೊ ಲಯಮ್ ಬಂದ್ಬಿಟ್ಟು ರಿದಮ್ ಅಂತ. ಸೊ ಐ ಸ್ಟಾರ್ಟೆಡ್ ಸ್ಮಾಲ್ ಸ್ಟೆಪ್ ಫಾರ್ ಮೈ ಕೆರಿಯರ್. ದೊಡ್ಡ ಟೀಮ್ ಮಾಡೋ ಆಸೆಗೆ ಒಂದು ಚಿಕ್ಕ ಸ್ಟೆಪ್ ಇಕ್ಕಿದ್ದೀನಿ. ಸೊ ಅಲ್ಲಿ ಬಂದ್ಬಿಟ್ಟು ನಾನೇನು ಸಂಗೀತ್ ಕೊರಿಯೋಗ್ರಫೀಸ್ ಆಗಿರ್ಬೋದು, ಇವಾಗ ನೋಡಿರ್ಬೋದು ಇದೆಲ್ಲ ತುಂಬಾ ಫ್ಯಾಷನಬಲ್ ಆಗಿದೆ. ಸಂಗೀತ್ ಮಾಡೋದಾಗಿರ್ಲಿ ಇಲ್ಲ ಎಂಟ್ರೀಸ್, ವರ್ಮಾಲಾ ಎಂಟ್ರೀಸ್. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದೀನಿ, ಚಿಕ್ಕ ಸ್ಟಾರ್ಟ್ಅಪ್ ಮಾಡಿದೀನಿ. ಸೊ ದಟ್ ನಮ್ಮ ಮಮ್ಮಿಗೆ ನಾನು ಆ ಇಂಡಸ್ಟ್ರಿ ಬಿಟ್ಟು ನಾನು ಇಲ್ಲೇ ಏನ್ ಸಕ್ಸಸ್ ಮಾಡ್ಬೋದು ಮೇ ಬಿ ಈ ಇಂಡಸ್ಟ್ರಿಯಲ್ಲೇ ತೋರ್ಸೋಣ ಅಂದ್ಬಿಟ್ಟು ಮೇ ಬಿ ನಮ್ಮ ಮಮ್ಮಿ ಈ ಸ್ಟಾರ್ಟ್ಅಪ್ ಇಂದ ಖುಷಿಯಾಗಿದ್ದಾರೆ. ಮೇ ಬಿ ಫ್ಯೂಚರ್ ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಮ್ಮಿಗೆ ಇನ್ನೊಂಚೂರು ಖುಷಿ. ಅಂದ್ರೆ ಆ ಫೀಲ್ಡ್ ಮಮ್ಮಿ ಇನ್ನೊಂದ್ಸರಿ ಮೈಂಡ್ ಆ ಕಡೆ ಹೋಗ್ಬಾರ್ದು. ಇಲ್ಲೇ ನನ್ನ ಮಗಳು ಓಕೆ ಇಲ್ಲೇ ಚೆನ್ನಾಗಿ ಬೆಳೀತಿದ್ದಾಳೆ ಅನ್ನೋ ಪ್ರೌಡ್ ಮೂಮೆಂಟ್ ಕ್ರಿಯೇಟ್ ಮಾಡಬೇಕು. ಅಟ್ ವಾಟ್ ಪಾಯಿಂಟ್ ಆಫ್ ವ್ಯೂ ಸ್ಟಾರ್ಟೆಡ್ ಲಯಮ್? ಲಯಮ್ ಲೈಕ್ ಲಾಸ್ಟ್ 1 year ಬ್ಯಾಕ್ ಅನ್ಸುತ್ತೆ. 1 year ಆಯ್ತು ಅನ್ಸುತ್ತೆ ನಾನು ಲಯಮ್ ಸ್ಟಾರ್ಟ್ ಮಾಡಿ. ಆಲ್ರೆಡಿ ಐ ಹ್ಯಾವ್ ಡನ್ 3 weddings. ಅಂಡ್ ಸೊ ಅಲ್ಲಿಂದ ನಾನು ತುಂಬಾ ಚೆನ್ನಾಗಿ ಗ್ರೋ ಆಗ್ಬೇಕು. ಅಂಡ್ ಇವಾಗ ಏನು ಅಂತ ಅಂದ್ರೆ ಡ್ಯಾನ್ಸ್ ಅಲ್ಲಿ ಎಷ್ಟು ವರ್ಷ ಡ್ಯಾನ್ಸ್ ಮಾಡ್ಬೋದು ಟಿಲ್ ಮೈ ಏಜ್. ನಾನು ಏನು ಏಜ್ ಆಗೋವರೆಗೂ ನಾನು ಡ್ಯಾನ್ಸ್ ಮಾಡ್ಬೋದು. ಅದಾದ್ಮೇಲೆ ನಾನು ಏನ್ ಮಾಡ್ಬೇಕು. ಸೊ ಐ ಹ್ಯಾವ್ ಟು ಪ್ಲಾನ್. ಇವಾಗೆ ಪ್ರೀ ಪ್ಲಾನ್ ಮಾಡ್ಲೇಬೇಕು ನಾನು. ಸೊ ಇವಾಗ ನನ್ಗೇನು ಹೆಂಗ್ ಏಜು ಡ್ಯಾನ್ಸ್ ಮಾಡ್ತೀನಿ ಎನರ್ಜಿ ಇದೆ. ಮೇ ಬಿ ನಾನು ಏಜ್ ಆಗ್ತಾ 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 ಮೇ ಬಿ ಐ ಹ್ಯಾವ್ ಟು ನಾನು ಬೇರೆ ಸೋರ್ಸ್ ನೋಡ್ಬೇಕು. ಸೊ ಅದಕ್ಕೋಸ್ಕರ ಲಯಮ್ ಕ್ರಿಯೇಟ್ ಮಾಡಿರೋದು. ಸೊ ದಟ್ ಐ ಕ್ಯಾನ್ ಮ್ಯಾನೇಜ್ ಎವ್ರಿಥಿಂಗ್. ಡೆಫಿನೆಟ್ಲಿ ಐ ಕ್ಯಾನ್ ಮ್ಯಾನೇಜ್. ಅಲ್ಲಿ ಹೋಗ್ಬಿಟ್ಟು ಇವಾಗ ಏನಾಗಿದೆ ಲೈಫ್ ಸ್ಟೈಲ್ ಬಂದ್ಬಿಟ್ಟು ಏನಂತಾರೆ ಈ ವೆಡ್ಡಿಂಗ್ಸ್ ಮ್ಯಾನೇಜ್ಮೆಂಟ್ ಆಗ್ಲಿ
ಡೆಫಿನೆಟ್ಲಿ ಈ ಮೂವೀಸ್ ಎಲ್ಲ ಏನಾಗುತ್ತೆ ಅಂದ್ರೆ ನಾನು ಹೋಗಿ ಬರೀ ಅಸಿಸ್ಟ್ ಮಾಡಿ ಆರ್ಟಿಸ್ಟ್ ಹೇಳ್ಕೊಡ್ಬೋದು. ಇವಾಗ ಬರ್ತಾ ಇರೋ ಮೂವೀಸ್ ಅಲ್ಲೆಲ್ಲ ಡ್ಯಾನ್ಸ್ ನಂಬರ್ ಕಡಿಮೆ ಬರ್ತಾ ಇದೆ. ಸೊ ಡ್ಯಾನ್ಸ್ ನಂಬರ್ ಕಡಿಮೆ ಆಗ್ತಾ ನಮಗ್ ಕೆಲಸ ಕಡಿಮೆ ಆಗ್ತಾ ಇರುತ್ತೆ. ಸೊ ಹ್ಯಾವ್ ಟು ಸಿ ಫಾರ್ ದ ಅದರ್ ಸೋರ್ಸ್. ಸೊ ಅದಕ್ಕೋಸ್ಕರ ಲಯಮ್ ಅಂತ. ಸೊ ನಾನು ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ಐ ಕ್ಯಾನ್ ಬಿ ಅ ಲೀಡರ್ ಟು ಮೆನಿ. ನಂಗೆ ಅದೊಂದು ಆಸೆ. ನಾನು ಒಂದು ಏನಂತಾರೆ ಎಲ್ಲಾರ್ಗು ಕೆಲಸ ಹೇಳ್ಬೇಕು, ಹ್ಯಾವ್ ಟು ಲೀಡ್ ಥಿಂಗ್ಸ್ ಅಂತ. ಡೆಫಿನೆಟ್ಲಿ ನಂಗೊಂದು ಆಸೆ. ಇವಾಗ ತುಂಬಾ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಈ ಡ್ಯಾನ್ಸ್ ಅನ್ನೋದು ತುಂಬಾ ಇದೆ. ಇವಾಗ ಒಂದು ನೀವು ಒಂದು IT ಕಂಪ್ನಿಯಲ್ಲಿ ಒಂದು ಇಯರ್ಗೆ ಒಂದು ಈವೆಂಟ್ ಮಾಡ್ತಾರೆ, ಅದ್ರಲ್ಲಿ ಒಂದು 8 ಪರ್ಫಾರ್ಮೆನ್ಸ್ ಡ್ಯಾನ್ಸಸ್ಗೆ ಅಂತ ಹಾಕಿರ್ತಾರೆ. ಡೆಫಿನೆಟ್ಲಿ. ಸೊ ಅಲ್ಲಿ ನಾನು ಆ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ನಂದೇ ಆದಂತ ಲಯಮ್ ಅಂತ ಅನ್ನೋದನ್ನ ದೊಡ್ಡಾಗಿ ಶೋಕೇಸ್ ಮಾಡ್ಬೇಕು ಅಂತ ಹೆವಿ ಆಸೆ ಇದೆ. ಸೊ ಆಲ್ ದ ಬೆಸ್ಟ್ ಫಾರ್ ದ ಫ್ಯೂಚರ್. ನಿಮ್ಮ ಡ್ರೀಮ್ ಏನಾದ್ರು ಸಕ್ಸಸ್ ಆಗಲಿ. ಥ್ಯಾಂಕ್ ಯು. ಸೊ ಯಾವ್ದಾದ್ರು ಮೂವೀಸ್ ಅಲ್ಲಿ ಏನಾದ್ರು ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಡೆಫಿನೆಟ್ ಆಗಿ ಬೀಯಿಂಗ್ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಫಾರ್ 3 years. ಓಕೆ. ಆವಾಗ ನಂಗೆ ಸಿಕ್ಕಿದ ಆಪರ್ಚುನಿಟಿ. ಅಲ್ಲಿ ಡ್ಯಾನ್ಸಸ್ ಆಗು ಮಾಡಿದೀನಿ, ತುಂಬಾ ಮೂವಿ ಮಾಡಿದೀನಿ. ಒಂದು ಅಷ್ಟು ಮೂವಿ ಗ್ಯಾಪ್ನೆಲ್ಲ ಇರೋ ಮೂವಿ ಗೌರಿ ಮೂವಿಯಲ್ಲಿ ನಂಗೆ ಲೀಡ್ ಪಾತ್ರ ಕೊಟ್ರು. ಮತ್ತೆ ಇನ್ನೊಂದು ಯಾವ್ದೋ ಮೂವಿಯಲ್ಲಿ ಒಂದು ಐಟಮ್ ನಂಬರ್ ಆಗಿ ಮಾಡಿದೀನಿ. ದೆನ್ ಯು ಕ್ಯಾನ್ ಸಿ ಆಸ್ ಎ ಡ್ಯಾನ್ಸರ್ ನಾನು ಭೀಮಾ ಮೂವಿಯಲ್ಲಿ ಆಗಿರ್ಲಿ, ಇಲ್ಲಾಂದ್ರೆ KD ಮೂವಿಯಲ್ಲಿ ಆಗಿರ್ಲಿ, ದೇರ್ ಆರ್ ಮೆನಿ ಮೂವೀಸ್ ವಿಚ್ ಹ್ಯಾವ್ ಬೀನ್ ಆಸ್ ಅ ಡ್ಯಾನ್ಸರ್ ಆಲ್ಸೋ, ಅಂಡ್ ದೇರ್ ಆರ್ ಮೆನಿ ಮೂವೀಸ್ ವಿಚ್ ಹ್ಯಾವ್ ಬೀನ್ ಆಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಲ್ಸೋ. ಸೊ ಮೂವಿಲ್ ಮಾಡಕ್ಕೂ ರಿಯಾಲಿಟಿ ಶೋ ಮಾಡಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಮೂವಿ ಬಂದು ಇಟ್ಸ್ ಅ ಕಟ್ ಶಾರ್ಟ್. ಡೆಫಿನೆಟ್ಲಿ ನಾನು ಚೆನ್ನಾಗಿ ಕಾಣ್ತಾ ಇದೀನೋ ಇಲ್ವೋ ಎಲ್ಲ ನೀಟಾಗಿ ನೋಡಿ ಪ್ರಿಪೇರ್ ಆಗಿ ಮಾಡ್ಬೋದು. ಟೆಲಿವಿಷನ್ ರಿಯಾಲಿಟಿ ಶೋಗೆ ಬಂದಾಗ ಇಟ್ಸ್ ಅ ಒನ್ ಶಾಟ್. ನಾವು ಏನ್ ಹಿಂದಿನ ದಿನ ಮಾಡಿರ್ತೀವಿ, ನೆಕ್ಸ್ಟ್ ಡೇ ನಾವು ಸ್ಟೇಜ್ ಮೇಲೆ ಹೋದಾಗ ಒಂದ್ಸರಿ ಸಾಂಗ್ ಕೇಳಿಸ್ಕೊಳಕ್ಕೂ ಚಾನ್ಸ್ ಇರಲ್ಲ. ಡೈರೆಕ್ಟ್ ಆಗಿ ಒನ್ ಶಾಟ್ ಮಾಡ್ಬೇಕು. ಅಂಡ್ ಇನ್ನೊಂದೇನು ಅಂದ್ರೆ ಅಷ್ಟು ಜನ ಆಡಿಯನ್ಸ್ ಇರ್ತಾರೆ, ಹಿಂಗ್ ಡೈರೆಕ್ಟ್ ಆಗಿ ನಮ್ ಮುಂದೆ ಕೂತಿರ್ತಾರೆ, ಮತ್ತೆ ಜಡ್ಜಸ್ ಇರ್ತಾರೆ, ಈ ಕಡೆ ನಮ್ ಪ್ಯಾನಲ್ ಕಂಟೆಸ್ಟೆಂಟ್ಸ್ ಇರ್ತಾರೆ. ಸೊ ಅವ್ರ ಮುಂದೆ ಒನ್ ಶಾಟ್ ಎಕ್ಸ್ಪ್ರೆಷನ್ ಚೇಂಜ್ ಮಾಡಕ್ಕಾಗಲ್ಲ. ನಾನು ಎಲ್ಲ ಒನ್ ಶಾಟ್ ಅಲ್ಲಿ ಇರ್ಬೇಕು. ಸೊ ತುಂಬಾ ಥಿಂಗ್ಸ್ ತಲೆಯಲ್ಲಿ ರನ್ ಆಗ್ತಾ ಇರುತ್ತೆ. ನನ್ನ ಮೂಮೆಂಟ್ ಮರಿಬಾರ್ದು. ಇನ್ನೊಂದು ನನ್ನ ಜೊತೆ ಯಾರು ಇರ್ತಾರೆ ಅವ್ರಿಗೆ ನಾನು ಸಪೋರ್ಟಿವ್ ಆಗಿರ್ಬೇಕು. ಡೆಫಿನೆಟ್ಲಿ ನಾನು ಮಿಸ್ ಮಾಡಬಾರ್ದು, ಅವರು ಮಿಸ್ ಮಾಡಬಾರ್ದು. ಒನ್ ಮೋರ್ ಥಿಂಗ್, ನನ್ನ ಬಗ್ಗೆ ಈ ಕಡೆ ಯಾರು ಕಮೆಂಟ್ ಸುಚಿತ್ರ ಇಷ್ಟು ಚೆನ್ನಾಗಿ ಮಾಡಿಲ್ಲ, ಚೆನ್ನಾಗಿ ಮಾಡಿದ್ಲು ಅಂತ ಕಮೆಂಟ್ ಪಾಸ್ ಮಾಡಬಾರ್ದು. ಅಂಡ್ ಜಡ್ಜಸ್ಗೆ ನಾನು ಕನೆಕ್ಟ್ ಆಗಬೇಕು. ನಾನು ಯಾವಾಗೂ ನನ್ನ ಸ್ಟೇಜ್ ಮೇಲೆ ನಾನು DKD ಮಾಡ್ಬೇಕಾದ್ರೆ ಎವ್ರಿ ಟೈಮ್ ಐ ವಾಸ್ ಸೇಯಿಂಗ್ ವಿಜಯ್ ರಾಘವೇಂದ್ರ ಸರ್ ನಾನು ತುಂಬಾ ಕನೆಕ್ಟ್ ಆಗ್ತಿದ್ದೆ. ನಾನು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವ್ರನ್ನೇ ನೋಡ್ತಿದ್ದೆ. ಬಿಕಾಸ್ ಅವ್ರ ಕಣ್ಣು ನೀಟಾಗಿ ಹಿಂಗೆ ಇರೋದು, ನೀಟಾಗಿ ನಮ್ಮನ್ನ ಕನೆಕ್ಟ್ ಆಗ್ತಿತ್ತು. ಸೊ ಯೂಶಲಿ ನಾನು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವ್ರನ್ನ ನೋಡ್ತಿದ್ದೆ. ನನ್ನ ತಮ್ಮ ಮತ್ತೆ ನಮ್ಮ ಅಮ್ಮ ಮೇಲೆ ಕೂತ್ಕೊಂಡವ್ರು. ಸೊ ಅವ್ರು ನೋಡಿದಾಗ ನನ್ನ ತಮ್ಮ ಹೆಂಗ್ ನೋಡ್ತಿರ್ತಾರೆ, ಅದೇ ಪ್ರೌಡ್ ಆಫ್ ಮೀ, ನಾನು ಚೆನ್ನಾಗಿ ಆಡ್ತಾ ಇದೀನೋ. ಸೊ ರಿಯಾಲಿಟಿ ಶೋಗೆ ಬಂದಾಗ ತುಂಬಾ ತಲೆಯಲ್ಲಿ ಓಡ್ತಾ ಇರುತ್ತೆ, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಶೂಟಿಂಗ್ ಅಂತ ಬಂದಾಗ ಪೀಸ್ ಈ ಟೇಕ್ ಔಟ್ ಹೊಡೋದ್ನ ಇನ್ನೊಂದು ಟೇಕ್ ಮಾಡ್ಬೋದು. ಸೊ ಈ ತರ ಇರುತ್ತೆ. ಎಷ್ಟಾರು ರೀಟೇಕ್ಸ್ ತಗೋಬಹುದು. ಅಂಡ್ ಟಚ್ ಅಪ್ ಬೇಕಾದ್ರೆ ಟಚ್ ಅಪ್ ಮಾಡ್ತಾರೆ. ಇನ್ನೊಂದು ಕಾಸ್ಟ್ಯೂಮ್ ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದು ಮಾಡ್ತಾರೆ. ಎಲ್ಲಾನು ಆಪ್ಷನ್ಸ್ ಇರುತ್ತೆ. ರಿಯಾಲಿಟಿ ಶೋ ಆಪ್ಷನ್ಸ್ ಇರಲ್ಲ. ಇಟ್ಸ್ ಎವ್ರಿಥಿಂಗ್ ಒನ್ ಶಾಟ್. ಸೊ ಡ್ಯಾಡಿ ಬಗ್ಗೆ ತುಂಬಾ ಹೇಳಿದ್ರಿ, ಅಂಡ್ ಇವಾಗ ಮಮ್ಮಿ ಬಗ್ಗೆನೇ ಹೇಳಿದ್ರಿ. ಸೊ ಮಮ್ಮಿ ಈ ಜರ್ನಿಲಿ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ? ಮಮ್ಮಿ ವಿಸಿಬಲ್ ಆಗಿ ಸಪೋರ್ಟ್ ಇಲ್ಲ ಅಂದ್ರೆ ಇನ್ವಿಸಿಬಲ್ ಆಗಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಡೆಫಿನೆಟ್ ಆಗಿ. ಯಾಕೆಂದ್ರೆ ಇವಾಗ ನಾನು ಎಲ್ಲೋ ಒಂದ್ ಕಡೆ ಹೋಗ್ತೀನಿ ಅಂದಾಗ ಇವಾಗ ನಮ್ಗೆ ಅಂದ್ರೆ ಮೇಕಪ್ ಇಲ್ಲ ಬಟ್ಟೆ ಇಲ್ಲ ಹೇರ್ ಸ್ಟೈಲ್ ಮಾಡಕ್ ಪಿನ್ಸ್ ಆಗಿರ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ಕೊಳ್ಳಿ. ಅದು ಯಾರಿಗೂ ಕಾಣಿಸಷ್ಟು ಇಂಪಾರ್ಟೆಂಟ್ ಇಲ್ಲ, ಅದು ಕಾಣಿಸದೇ ಇರಂಗ ಅದು ತುಂಬಾ ಇಂಪಾರ್ಟೆಂಟ್. ನಮ್ಮಿ ನಂಗೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟಿರ್ತೀನಿ. ನಾನು ರಿಹರ್ಸಲ್ ಮಾಡ್ತಿರ್ತೀನಿ, ಅಮ್ಮ ಪ್ಲೀಸ್ ನಂಗೆ ಇದು ಐ ಲ್ಯಾಶಸ್ ಬೇಕಮ್ಮ ಅಮ್ಮ. ಪಾಪ ಅವ್ರು ಶಿಲ್ ನಾಟ್ ಸೇ ನೋ. ಮಳೆ ಬಂದ್ರು ಪಾಪ ನನ್ನ ತಮ್ಮನ್ ಕರ್ಕೊಂಡು ಹೋಗ್ತಾರೆ. ರೀಸೆಂಟ್ ಆಗಿ ನಂಗೆ ಮೊನ್ನೆನೂ ಅಷ್ಟೇ ಹಿಂಗ್ ಬೇಕು ಅಂದಾಗ ನಮ್ಮಿ ಓಕೆ ನಾನು ತಗೊಂಡ್ಬರ್ತೀನಿ, ಹಿಂಗ್ ಏನೇನ್ ಬೇಕು ಅಂತ ಕೇಳ್ತಾ ಹೋಗ್ಯ ನಂಗೆ ಆಗಲ್ಲ ಅಂತ ಹೇಳಲ್ಲ. ಶಿಲ್ ಬಿ ವೆರಿ ಸಪೋರ್ಟಿವ್. ಡೆಫಿನೆಟ್ ಆಗಿ ನಮ್ಮಿ ಇಲ್ದಿರ ನನ್ ಮೇಕಪ್ ಮಾಡ್ಕೊಳಕ್ಕಾಗ್ಲಿ ಪಿಂಗ್ಸ್ ಏನೂ ಸಿಗ್ತಾನೆ ಇರ್ಲಿಲ್ಲ ಅನ್ಸುತ್ತೆ ನಮ್ಮಿ ಹೋಗಿಲ್ಲ ಅಂದಿದ್ರೆ. ಸೊ ನೈಸ್. ಈ ಜರ್ನಿಯಲ್ಲಿ ನಿಮ್ಗೆ ಸ್ಪಿರಿಚುವಲ್ ಅನ್ನೋದು ಏನಾದ್ರು ಹೆಲ್ಪ್ ಮಾಡಿದ್ಯಾ, ಅಥವಾ ಅದ್ರಲ್ಲಿ ಏನಾದ್ರು ನಂಬಿಕೆ ಇದೆಯಾ ನಿಮ್ಗೆ? ಡೆಫಿನೆಟ್ ಆಗಿ ನಾನು ದೇವ್ರನ್ನು ನಂಬ್ತೀನಿ, ಈ ಕಡೆ ನೆಗೆಟಿವಿಟಿನೂ ನಂಬ್ತೀನಿ. ದೇವ್ರಿಗೆ ನಾವ್ ಎಷ್ಟು ಪೂಜೆ ಮಾಡ್ತೀವೋ ಈ ಕಡೆ ನಮ್ಗೆ ಏನಾದ್ರು ನೆಗೆಟಿವ್ ಅನ್ಸಿದ್ರೆ ಅದಕ್ಕೂ ನಾವ್ ಅಷ್ಟೇ ಟ್ರೀಟ್ ಮಾಡ್ಬೇಕು. ದೇರ್ ಈಸ್ ಒನ್ ಪಾಯಿಂಟ್ ಆಫ್ ಟೈಮ್ ನನ್ನ ಸ್ಟುಡಿಯೋದಲ್ಲಿ ದೇರ್ ವಾಸ್ ಅ ಪರ್ಸನ್, ಅವರು ಡೈರೆಕ್ಟರು, ಅವರು ಕಾನ್ಸಂಟ್ರೇಷನ್ ಹೆಂಗೆ ಬಿಲ್ಡ್ ಮಾಡೋದು ಅಂತ ನಮ್ಗೆ ಹೇಳ್ಕೊಡ್ತಾ ಇದ್ರು. ಸೊ ಅದು ಬಂದ್ಬಿಟ್ಟು ಒಂದು ಕ್ಯಾಂಡಲ್ ಇಂದ, ಆ ಕ್ಯಾಂಡಲ್ ಸ್ಪಾರ್ಕ್ ನಾವ್ ಎಷ್ಟು ಅಬ್ಸರ್ವ್ ಮಾಡ್ತಾ ಹೋಗ್ತೀವೋ ಅಷ್ಟು ಕಾನ್ಸಂಟ್ರೇಷನ್ ಬಿಲ್ಡ್ ಆಗುತ್ತಂತೆ. ಎವ್ರಿ ಟೈಮ್ ವೆನ್ ಎವರ್ ಯು ಲೂಸ್ ಯುವರ್ ಕಾನ್ಸಂಟ್ರೇಷನ್ ಅದನ್ನ ನೀವು ಆಕ್ಟಿವೇಟ್ ಮಾಡ್ಕೊಬಹುದು. ಡೆಫಿನೆಟ್ ಆಗಿ ದೇರ್ ಆರ್ ಟು ಮೆನಿ ಪೀಪಲ್ಸ್ ಇನ್ ಸೊಸೈಟಿ
ಇವಾಗ ಇದು ಕೆಲಸ ಮಾಡ್ತಾ ಇರ್ತಾರೆ, ಡೆಫಿನೆಟ್ ಆಗಿ ನಾನು 5 ಮಿನಿಟ್ಸ್ ಫೋನ್ ನೋಡೋದು ಸ್ಟಾರ್ಟ್ ಮಾಡಿ ಡಿಸ್ಟ್ರಾಕ್ಷನ್. ನಾವೇ ಅಂತಾನೆ ಇರ್ತೀವಿ. ಡೆಫಿನೆಟ್ ಆಗಿ ಫೋನ್ ಎಷ್ಟು ಅಬ್ಸರ್ವ್ ಮಾಡಿದೆ ಅಂದ್ರೆ ನಮ್ಮನ್ನ ಕೆಲಸ ಮಾಡೋದನ್ನು ತಪ್ಪಿಸಿ ಫೋನ್ ನೋಡ್ತೀವಿ ಡೆಫಿನೆಟ್ ಆಗಿ. ಸೊ ಆ ಟೈಮಲ್ಲಿ ಇದು ಏನಂತಾರೆ, ಆ ಕ್ಯಾಂಡಲ್ ಏನಿದೆ, ಆ ಕ್ಯಾಂಡಲ್ ಸ್ಪಾರ್ಕ್ ನಾವ್ ಎಷ್ಟು ಅಬ್ಸರ್ವ್ ಮಾಡ್ತೀವೋ ಅಷ್ಟು ಕಾನ್ಸಂಟ್ರೇಷನ್ ಬಿಲ್ಡ್ ಆಗುತ್ತೆ. ಅವರೇ ನನ್ಗೆ ಹೇಳಿದ್ದು, ದೇರ್ ಆರ್ ಟೈಮ್ಸ್ ನೀವು ಮ್ಯಾನಿಫೆಸ್ಟೇಷನ್ ನ ನಂಬಬೇಕು. ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ನೋಡ್ತಾ ಇದ್ದೆ, ಬಟ್ ಯಾವತ್ತೂ ಮಾಡಕ್ ಹೋಗಿಲ್ಲ. ಇಲ್ಲಿ ಕೈ ಮೇಲೆ ಬರ್ಕೊಳ್ಳಿ ಅದೆಲ್ಲ ತುಂಬಾ ನೋಡಿದೀನಿ, ಬಟ್ ಯಾವತ್ತೂ ಮಾಡಿಲ್ಲ. ಆ ಪರ್ಸನ್ ಬಂದು ಯಾವಾಗ ನಮ್ಗೆ ಇದೆಲ್ಲ ರಿಯಾಲಿಟಿ ನಿಜವಾಗೂ ಇದು ಆಗುತ್ತೆ ಅಂತ ಯಾವಾಗ ಹೇಳಿದ್ರು, ದಟ್ಸ್ ದ ಟೈಮ್ ವೆನ್ ಐ ಸ್ಟಾರ್ಟೆಡ್ ರೈಟಿಂಗ್. ನಾನು ಇದಾಗಬೇಕು, ಹ್ಯಾವ್ ಟು ಬಿ ಏನಂತಾರೆ, ವಾಟ್ ಎವರ್ ನನ್ಗೆ ಏನ್ ಅನ್ಸುತ್ತೆ, ಐ ಸ್ಟಾರ್ಟೆಡ್ ರೈಟಿಂಗ್ ಇನ್ ಅ ಬುಕ್. ನಂದೊಂದು ಡೈರಿ ಇದೆ, ಆ ಡೈರಿಯಲ್ಲಿ ಬರೆಯೋದು ಸ್ಟಾರ್ಟ್ ಮಾಡಿದೆ. ನಾನು ಇದಾಗಬೇಕು, ನನ್ನ ಫ್ಯೂಚರ್ ಆಗ್ಬೇಕು ಅಂತ ಬರೆಯಲ್ಲ, ಆಗಿದ್ದೀನಿ ಅಂತ ಬರಬೇಕು. ಸೊ ಏನಂತಾರೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದು ತಲುಪ್ತಾ ಇರುತ್ತೆ. ಸೊ ಅದು ರಿಯಾಲಿಟಿಯಾಗಿ ಕನ್ವರ್ಟ್ ಆಗುತ್ತಂತೆ. ದೇ ವಾಸ್ ಅ ಟೈಮ್ ನಾನು ಯೋಗಾನೂ ಮಾಡ್ತಿದ್ದೆ. ಯೋಗ ಮಾಡೋ ಟೈಮಲ್ಲಿ ಏನಂತಾರೆ, ನನ್ನ ಗುರುಗಳೇನಿರ್ತಾರೋ ನಾವು ಡೈಲಿ ಸೂರ್ಯ ನಮಸ್ಕಾರ 108 ಟೈಮ್ಸ್ ಮಾಡ್ತಾ ಇದ್ವಿ. ನಾನು ವೆನ್ ಐ ವಾಸ್ ಇನ್ 10th or 9th ಅದನ್ನು ಮಾಡ್ಬಿಡಿ, ಯೋಗನೂ ನಾವು ವಾಪಸ್ ಸೇರಿಸ್ಬಿಟ್ಟಿದ್ರು, ಅದು ಮಾಡಿದೀನಿ. ಅವಾಗ ಮೇ ಬಿ ಅವಾಗ ಚಿಕ್ಕ ವಯಸ್ಸು ನಂಗೆ ಇದ್ರ ಬಗ್ಗೆ ಗೊತ್ತಿಲ್ದಿರ ಹಿಂಗ್ ಯೋಗ ಮಾಡು ಅಂದ್ರೆ ಹಿಂಗ್ ನೋಡ್ತಾ ಇರ್ತಿದ್ದೆ ಡೆಫಿನೆಟ್ ಆಗಿ. ಸೊ ಇವರೆಲ್ಲ ಬಂದು ಹಿಂಗ್ ಹೇಳ್ದಾಗ ಮೇ ಬಿ ನಾನು ಆ ಟೈಮಲ್ಲಿ ಅದೆಲ್ಲ ನೀಟಾಗಿ ಕಲ್ತಿದ್ದೆ. ಮೇ ಬಿ ಐ ಕುಡ್ ಹ್ಯಾವ್ ಏನಂತಾರೆ, ಆ ಸಬ್ ಕಾನ್ಶಿಯಸ್ ಮೈಂಡ್ ಇವಾಗ ರೀಚ್ ಆಗ್ಬೋದಿತ್ತೇನೋ ಅಂತ ನಾನು ಮೊನ್ನೆನೂ ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಮ್ಯಾಮ್ ಹೇಳೋದನ್ನ ಕೇಳಿಸ್ಕೊಂಡೆ. ದರ್ ಇಸ್ ಅ ಥರ್ಡ್ ಐ ಅಂತೆ ನಮ್ಗೆ, ವಿಚ್ ನಾವೆಷ್ಟು ಆ ಥರ್ಡ್ ಐ ಓಪನ್ ಮಾಡಕ್ಕೆ ನಾವು ಅಷ್ಟು ಮೆಡಿಟೇಟ್ ಮಾಡಬೇಕು ಅಂಡ್ ಅಷ್ಟು ಮೈಂಡ್ ಪೀಸ್ ಆಗಿರ್ಬೇಕು. ಯೂಶಲಿ ನೀವು ಇವಾಗ ಕಣ್ ಮುಚ್ಕೊಂಡು ಮೆಡಿಟೇಟ್ ಮಾಡು ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಡೆಫಿನೆಟ್ ಆಗಿ ನೀವು ಪೀಸ್ ಆಗೋಂತಿರಲ್ಲ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ರನ್ನಿಂಗ್ ಇನ್ ಯರ್ ಹೆಡ್. ಸೊ ನೀವು ಆ ಪೀಸ್ ಯಾವಾಗ ನಿಮ್ಮ ಮೈಂಡ್ ಪೀಸ್ ಆಗುತ್ತೆ ಗೊತ್ತಾ, ಅವಾಗ ನಿಮ್ ಥರ್ಡ್ ಐ ಓಪನ್ ಆಗುತ್ತಂತೆ. ಸೊ ಇವ್ರು ಯಾವಾಗ ಅವ್ರು ಬಂದು ಇದೆಲ್ಲ ಎಕ್ಸ್ಪ್ಲೈನ್ ಮಾಡೋದು, ನಾನು ಅವಾಗಿಂದ ರಿಸರ್ಚ್ ಮಾಡಿದೆ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಸೊ ಮೇ ಬಿ ಇಟ್ ವರ್ಕ್ಸ್, ಮೇ ಬಿ ವಿ ಹ್ಯಾವ್ ಟು ವರ್ಕ್ ಆನ್ ಇಟ್. ಸೊ ಅದು ವರ್ಕ್ ಆಗುತ್ತೆ ಅಂತ. ಅಂಡ್ ಯು ಸೆಡ್ ಅಬೌಟ್ ಸಾಧನ, ಮ್ಯಾನಿಫೆಸ್ಟೇಷನ್ ಎಲ್ಲ ಸಾಧನ ಮಾಡ್ಬೇಕಾದ್ರೆ ಒನ್ಸ್ ನಮ್ಮ ಮೈಂಡ್ ಸ್ಟೇಬಲ್ ಆದ್ರೆ ವಿ ಕ್ಯಾನ್ ಡೂ ಎನಿಥಿಂಗ್. ಅಂಡ್ ಮ್ಯಾನಿಫೆಸ್ಟೇಷನ್ ನಾನು ತುಂಬಾ ಪಾಡ್ಕಾಸ್ಟ್ ಅಲ್ಲೆಲ್ಲ ಕೇಳಿದ್ದೆ, ಬಟ್ ನಾನು ಟ್ರೈ ಮಾಡಿಲ್ಲ. ಈವನ್ ನಾನು ಕೂಡ ಟ್ರೈ ಮಾಡ್ತೀನಿ ಇನ್ಮೇಲೆ. ಡೆಫಿನೆಟ್ಲಿ ಯು ಹ್ಯಾವ್ ಟು ಟ್ರೈ. ಅಂಡ್ ಈ ಜರ್ನಿಯಲ್ಲಿ ಅಥವಾ ನಿಮ್ಮ ಈ ಕೆರಿಯರ್ ಅಲ್ಲಿ ನಿಮ್ ಸೆಲ್ಫ್ ನ ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಂತೀರಾ? ಆಕ್ಚುಲಿ ಈ ಇಂಡಸ್ಟ್ರಿ ಬಂದ್ಬಿಟ್ಟು ಹೆಂಗೆ ಅಂದ್ರೆ ವಿ ಹ್ಯಾವ್ ಟು ಟ್ರಾವೆಲ್ ಅಲೋನ್. ಎಲ್ಲೇ ಹೋದ್ರು ಒಬ್ರೊಬ್ರೆ ಹೋಗ್ಬೇಕು, ಒಬ್ರೊಬ್ರೆ ಬರ್ಬೇಕು. ಈ ಶೂಟಿಂಗ್ ಅನ್ನೋದು ವಿ ಕ್ಯಾನ್ ಸೆಟ್ ಅ ಟೈಮ್, ಈ ಟೈಮಿಗೆ ಮುಗಿಯುತ್ತೆ ಅಂತ ಹೇಳಕ್ಕೆ ಆಗಲ್ಲ. 10 o'clock ಮುಗಿಯುತ್ತೆ ಅಂತಾರೆ, 2 o'clock ಆಗೋಗ್ಬಿಡುತ್ತೆ. ಡೆಫಿನೆಟ್ ಆಗಿ ಒಬ್ಳೊಬ್ಳೆ ಟ್ರಾವೆಲ್ ಮಾಡ್ಬೇಕು. ಈ ಡೇಸ್ ಅಲ್ಲಿ ಓಕೆ, ದೇರ್ ಆರ್ ಸಮ್ಮನ್ ವಿಲ್ ಪಿಕ್ ಅಂಡ್ ಡ್ರಾಪ್, ಬಟ್ ಇನಿಷಿಯಲ್ ಡೇಸ್ ಅಲ್ಲಿ ಸ್ಟಾರ್ಟಿಂಗ್ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದಾಗ ಐ ವಾಸ್ ಅಲೋನ್. ಒಬ್ಳೆ ಓಡಾಡ್ಬೇಕು, ಒಬ್ಳೆ ಬರ್ಬೇಕು ಅಂತ ಇತ್ತು. ಸೊ ಅಲ್ಲಿ ನಂಗೆ ಹೆಲ್ಪ್ ಮಾಡಿದ್ ಬಂದ್ಬಿಟ್ಟು ನಾನು ಕರಾಟೆ ಕಲ್ತಿದ್ದೆ. ಸೆಲ್ಫ್ ಡಿಫೆನ್ಸ್ ಕಲ್ತಿದ್ದೆ. ಅದನ್ನು ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ಅವಾಗ ನ್ಯೂಸ್ ಅಲ್ಲೆಲ್ಲ ಇದು ಜಾಸ್ತಿ ಆಗಿರೋದು, ಹೆಣ್ಮಕ್ಳು ಸೆಲ್ಫ್ ಡಿಫೆನ್ಸ್ ಕಲಿಬೇಕು. ಸೊ ದಟ್ ಅವ್ರಿಗೆ ಇವಾಗ ಒಬ್ರೊಬ್ರೆ ಡೆಫಿನೆಟ್ ಆಗಿ ಯಾರಿಗೆ ಪೇರೆಂಟ್ಸ್ ಮುಂದೆ ಈ ತರ ನ್ಯೂಸ್ ಬಂದ್ರು ಪೇರೆಂಟ್ಸ್ ಎದುರ್ಕೊಂತಾರೆ. ಅದು ನಾ ಅಪ್ಪನ್ ಕೇಳ್ಬೇಕಾ, ನಾ ಅಪ್ಪ ಫಸ್ಟ್ ಜಿಮ್ನಾಸ್ಟಿಕ್ ಆಲ್ಟರ್ನೇಟಿವ್ ಕರಾಟೆ. ಸೊ ಒಂದಿನ ಜಿಮ್ನಾಸ್ಟಿಕ್ ಮಾಡಿದೆ, ಒಂದಿನ ಕರಾಟೆ ಮಾಡುವಂತ. ಸೊ ಕರಾಟೆನೂ ಮಾಡಿದೀನಿ. ಅಲ್ಲಿ ಐ ಗಾಟ್ ರೆಡ್ ಬೆಲ್ಟ್ ಸಮಥಿಂಗ್. ರೆಡ್ ಬೆಲ್ಟ್ ಅಲ್ಲ, ಅಲ್ಲೂ ಅಷ್ಟೇ. ಅಲ್ಲಿ ಏನು ಅಂದ್ರೆ ಇದಿರುತ್ತಲ್ವಾ, ನಮ್ದು ಏನಂತಾರೆ, ಸ್ಯಾಂಡ್ ಇರೋದಲ್ಲ, ಕಲ್ಗಳಿರುತ್ತಲ್ಲ, ಆ ತರ ಗ್ರೌಂಡ್ ಅದು. ಆ ಗ್ರೌಂಡ್ ಅಲ್ಲಿ ನಮ್ಗೆ ಹ್ಯಾಂಡ್ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಆ ಕಲ್ಲಿಗೆ ಹಿಂಗ್ ಹೊಡಿಸ್ತಾರೆ. ಬಿಕಾಸ್ ನೆಕ್ಸ್ಟ್ ನಾವು ಕರಾಟೆಲಿ ಹಿಂಗೆ ಬ್ರೇಕ್ಸ್ ಏನಾದ್ರು ಮಾಡ್ಬೇಕು ಅಂದಾಗ ಇದೆಲ್ಲ ಸ್ಟ್ರಾಂಗ್ ಆಗ್ಲಿ ಅಂತ. ನಪ್ಪ ನೋವಾದ್ರೆ ಹಿಂಗ್ ಕಲಿತಾ ಇದ್ದಾಳೆ ಅಂತ ಆ ನೋವು ತೊಡ್ಕೊಂಡ್ಬಿಡೋರು. ನಾನು ಇಲ್ಲಿ ಆಚೆ ಹೋಗಪ್ಪ ಒಂದು ಟ್ಯಾಟು ಹಾಕ್ಸ್ಕೊಂತೀನಿ ಅಂದ್ರೆ ಬಿಡಲ್ಲ. ನಾನು ಇಲ್ಲಿ ನನ್ನ ಬಾಡಿಯಲ್ಲಿ ಒಂದು ಟ್ಯಾಟು ಇಲ್ಲ. ಸೊ ಅಲ್ಲಿ ಈ ಬೋನ್ ಹಿಂಗ್ ಹೊಡ್ಸೋರು. ಆ ಕಲ್ಗಳು ಹೊಡ್ಕೊಂಡಾಗ ನಿಮ್ ಕೈ ಸ್ಟ್ರಾಂಗ್ ಆಗುತ್ತೆ ಅಂತ. ನಾನು ಇವಾಗ ಎಷ್ಟು ಸಾಫ್ಟ್, ಇವಾಗೆಲ್ಲ ಬಿಟ್ಬಿಟ್ಟಿದೀನಿ, ಅದಕ್ಕೆ ಸಾಫ್ಟ್ ಇದೀನಿ. ಅವಾಗ ಇದೆಲ್ಲ ಫುಲ್ ಹಿಂಗ್ ಓಡ್ಸೋರು. ಮತ್ತೆ ಏನಂತಾರೆ, ಇಷ್ಟು ಉದ್ದ ಗ್ರೌಂಡ್ ಇದ್ರೆ ಅಷ್ಟು ಉದ್ದ ಗ್ರೌಂಡ್ ನಾವು ಕಿಕ್ ಮಾಡ್ಕೊಂಡು ಹೋಗ್ಬೇಕಿತ್ತು ಲೆಗ್. ಮತ್ತೆ ನೀವು ನಂಬ್ತಿರೋ ಬಿಡ್ತಿರೋ, ಡೈಲಿ 100 times ಓಡ್ಸೋರು ನಮ್ನ. ನಾನು ಅಷ್ಟು ಸಣ್ಣ ಕಾರಣನೇ ಅದು ಅನ್ಸುತ್ತೆ, ಓಡ್ತಾ ಇರ್ತಿದ್ದೆ. ಮೇ ಬಿ ಆ ಮಾಸ್ಟರ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಇಲ್ಲಿಂದ ನಾನು ಒಬ್ಳೆ ಹುಡುಗಿ ನನ್ನ ಏಜಲ್ಲಿ ಇದ್ದಿದ್ದು. ಮೇ ಬಿ ನಾನು 10th or 11th ಅನ್ಸುತ್ತೆ, ನಾನು ಒಬ್ಳೆ. ಮೇ ಬಿ ಅವ್ರು ಅದಕ್ಕೆ ಮೇ ಬಿ ನನ್ಗೆ ಎಜುಕೇಟ್ ಮಾಡಿದ್ರೆ ನಂತರ ಒಂದಷ್ಟು ಜನ ಹುಡುಗಿ ಬರ್ತಾರೆ ಅನ್ನೋ ಮೈಂಡ್ ಸೆಟಲ್ ಅವ್ರು ಇದ್ರು ಅನ್ಸುತ್ತೆ. ಸೊ ನಂಗೆ ತುಂಬಾ ನಾಲೆಜ್ ಕೊಡ್ತಾ ಇದ್ರು. ಏನಂತಾರೆ, ಆ ಹುಡುಗರ್ಗೆ ಅಷ್ಟು ನಾಲೆಜ್ ಕೊಟ್ಟರೋ ಇಲ್ವೋ, ಸುಚಿತ್ರಂಗಂತೂ ಅಷ್ಟು ನಾಲೆಜ್ ಕೊಡು. ಡೆಫಿನೆಟ್ ಆಗಿ
ನಾನು ಇದೆಲ್ಲ ಇಷ್ಟು ಚಿಕ್ಕ ಚಿಕ್ಕ ಮಕ್ಳಿರೋ ನನಗೊಂಥರ ಏನಂತಾರೆ ಎಂಬ್ಯಾರಸಿಂಗ್ ಆಗಿರೋದು ಎಲ್ಲ ಚಿಕ್ಕ ಮಕ್ಳು ಮುಂದೆ ನಾನು ಇಷ್ಟು ದೊಡ್ಡೋಳು ಹೆಂಗ್ ಮಾಡ್ಲಿ ನಂಗೆ ಬೇಡ ಅಂತ. ಬಟ್ ಅವ್ರು ಇಲ್ಲ ನೀನ್ ಕಲಿಬೇಕು, ಅಷ್ಟು ಚಿಕ್ಕ ಚಿಕ್ಕ ಮಕ್ಳಿರೋರು ಅವರೆಲ್ಲ ಒಂದು ಅಕ್ಕ ಅನ್ನೋರು. ಅಯ್ಯೋ ನಾನು ಒಬ್ಳೇ ಅಲ್ವಾ ಹೆಂಗ್ ಕಲಿಯೋದು ಅಂತ. ಅದು ಎಲ್ಲ ಬಾಯ್ಸೇ ಇರೋರು. ಬಾಯ್ಸ್ ಮುಂದೆ ನಾನು ಒಬ್ಳೆ ಹುಡುಗಿನ ಇಷ್ಟ ಮೇ ಬಿ ನಾನು ಬಿಟ್ಟು ಬಂದ್ಮೇಲೆ ಇವಾಗ ಗರ್ಲ್ಸ್ ಇದಾರಂತೆ. ಬಟ್ ಆ ಜರ್ನಿ ಟೈಮಲ್ಲಿ ನಾನು ಒಂದೇ ಹುಡುಗಿರೋದು. ಸೊ ಮೇ ಬಿ ನಾನು ಆ ಕರಾಟೆ ಎಲ್ಲ ಕಲ್ತಿರೋದು ಯೂಸ್ ಆಗುತ್ತೆ ಅನ್ಸುತ್ತೆ ಇವಾಗ ಹೋಗಿ ಬರುತ್ತೆ. ಜಿಮ್ನಾಸ್ಟಿಕ್, ಕರಾಟೆ, ಡ್ಯಾನ್ಸ್ ಇನ್ನ ಏನಾದ್ರು ಕಲ್ತಿದ್ದೀರಾ? ಡೆಫಿನೆಟ್ ಆಗಿ ನಾನು ಕಬಡ್ಡಿ ಪ್ಲೇಯರು, ಖೋಖೋ ಪ್ಲೇಯರು, ಸ್ವಿಮ್ಮಿಂಗು ಬಟ್ ಇವಾಗ ಮರ್ತೋಗಿದ್ದೀನಿ. ಬಟ್ ಇನಿಷಿಯಲ್ ಟೈಮಲ್ಲಿ ಕಲ್ತಿದ್ದೀನಿ, ಸ್ವಿಮ್ಮಿಂಗು ಮಾಡಿದ್ದೀನಿ, ಥ್ರೋ ಬಾಲ್, ಇದೊಂದು ಫುಟ್ಬಾಲ್ ಒಂದು ವಾಲಿಬಾಲ್ ಒಂದು ಕಲ್ತಿಲ್ಲ. ಮೇ ಬಿ ಸ್ಕೂಲಲ್ಲಿ ಅದು ಇರ್ಲಿಲ್ಲ, ಇನ್ನು ಅದು ಕಲ್ತು ಬಿಡ್ತಿದ್ದೆ. ಸೊ ಸುಚಿತ್ರಾ ಅಂದ್ರೆ ಆಲ್ರೌಂಡರ್ ಅಂತ ಹೇಳ್ಬೋದು. ಡೆಫಿನೆಟ್ ಆಗಿ. ಅಂಡ್ ಒನ್ ಮೋರ್ ಪಾಯಿಂಟ್ ನಾನು ಏನ್ ಹೇಳ್ಬೇಕು ಅಂದ್ರೆ, ನಾನು ಇವಾಗ ಏನ್ ಶೂಟಿಂಗ್ಸ್ ಏನ್ ಮಾಡ್ತೀನಿ ಆಸ್ ಇವಾಗ ಗರ್ಲ್ಸ್ ತುಂಬಾ ಟ್ರಾವೆಲ್ಸ್ ಹಂಗಿಂದ ನಾನು ಟ್ರಾವೆಲಿಂಗ್ ನಾನ್ ಮನಿ ಕೊಟ್ಟು ನಾನು ಹೋಗಲ್ಲ. ನನ್ ಶೂಟಿಂಗ್ ಇಂದಾನೇ ನಾನು ತುಂಬಾ ಟ್ರಾವೆಲ್ ಮಾಡೋ ಸ್ಟಾರ್ಟ್ ಮಾಡ್ತೀನಿ. ಡೆಫಿನೆಟ್ ಆಗಿ ಹೆಂಗೆ ಅಂದ್ರೆ ಇವಾಗ ಲಡಾಖ್ ಆಗಿರ್ಲಿ, ಕಾಶ್ಮೀರ್ ಆಗಿರ್ಲಿ, ಮನಾಲಿ ಆಗಿರ್ಲಿ, ಬ್ಯಾಂಕಾಕ್, ದರ್ ಆರ್ some more places in Karnataka I've covered it. ಕರ್ನಾಟಕ ಅಂಡ್ ಇಂಡಿಯಾ. ಬಟ್ ಔಟ್ ಆಫ್ ಆದ್ರೆ ಬ್ಯಾಂಕಾಕ್ ಇನಿಷಿಯಲ್ ಡೇಸ್ ಅಲ್ಲಿ ಇವಾಗ ಲಕ್ಷದ್ವೀಪ್, ಅಂಡಮಾನ್ಗೆ ಹೋಗೋದಿದ್ದೀನಿ. ನಾನು ಮೇ ಬಿ ನನ್ನ ಕೈಯಾರೆ ದುಡ್ಡು ಕೊಟ್ಟು ಹೋಗ್ತಲ್ಲ, ನನ್ನ ಕೆಲ್ಸಕ್ಕೋಸ್ಕರ ಕರ್ಕೊಂಡು ಹೋಗಿ 2 in 1 ಆಗ್ತಿದೆ. ಸೊ ಯು ಸೇವಿಂಗ್ ಮನಿ ಅಂಡ್ ಯುವರ್ ಟೈಮ್ ಎವ್ರಿಥಿಂಗ್. ಅಂಡ್ ಐ ಆಮ್ ಎಂಜಾಯಿಂಗ್ ಟು. ಸೊ ಇದೆಲ್ಲ ಬಿಟ್ಟು ಸ್ಟುಡಿಯೋದಲ್ಲಿ ನೀವು ಡ್ಯಾನ್ಸ್ ಕ್ಲಾಸಸ್ ಹೇಳ್ಕೊಡೋದು ಅಥವಾ ಆ ಎಕ್ಸ್ಪೀರಿಯನ್ಸ್ ಏನಾದ್ರು ಇದೆಯಾ? ಡೆಫಿನೆಟ್ ಆಗಿ. ಇವಾಗ ನನ್ನ ಮಾಸ್ಟರ್ ಏನಂದ್ರೆ ಮೋಹನ್ ಮಾಸ್ಟರ್ ಅಂತ, ಬಜರಂಗಿ ಮೋಹನ್ ಅಂತ ಅವ್ರದ್ದು ಹೊಸ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದೀವಿ. ಎಲ್ಲಿ ಅಂದ್ರೆ ನಾಗದೇವನಹಳ್ಳಿಯಲ್ಲಿ. ಸೊ ಅಲ್ಲಿ ಇನಿಷಿಯಲ್ ಡೇಸ್ ಅಲ್ಲಿ ನಾನು ಮತ್ತೆ ನಿಖಿಲ್ ಅಂತ ನಾವಿಬ್ರೇ ಸ್ಟುಡಿಯೋ ಸ್ಟಾರ್ಟಿಂಗ್ 3 to 4 months ನಾನು ಅವರೇ ಹ್ಯಾಂಡ್ ಓವರ್ ಮಾಡಿದ್ದು. ಆ ಕಡೆ ಅಡ್ಮಿಷನ್ ಇದು ನಾನು ಮಾಡ್ಕೊಂಡ್ರೆ ಅವ್ರ ಕ್ಲಾಸು, ಇಲ್ಲ ಅವ್ರ ರಜಾ ಹಾಕ್ದಾಗ ನಾನೇ ಕ್ಲಾಸ್ ತಗೊಬೇಕಿತ್ತು. ಸೊ ಮಕ್ಳಿಗೆ ಮೇ ಬಿ ದೊಡ್ಡವ್ರಿಗೆ ಹೇಳ್ಕೊಡೋದು ಕಷ್ಟ ಆಗ್ಬೋದು, ಮಕ್ಳಿಗೆ ನಾವು ನೀಟಾಗಿ ಆರಾಮಾಗಿ ಹೇಳ್ಕೊಡ್ಬೋದು. ಅವ್ರು ನಮ್ಮ ಜೊತೆ ಮಿಂಗಲ್ ಆದ್ರೆ ಅಂತೂ ಮಕ್ಳಿಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ಬೋದು ಅಂದ್ರೆ ಡ್ಯಾನ್ಸು. ನಾವ್ ಹಿಂಗ್ ಮಾಡು ಅಂದ್ರೆ ಹಿಂಗ್ ಮಾಡ್ತಾರೆ ನಮ್ಮನ್ನ ನೋಡ್ಕೊಂಡು. ಬಟ್ ಅವ್ರ ಮೂವ್ಮೆಂಟ್ಸ್ ತಲೆಯಲ್ಲಿ ಇರುತ್ತೋ ಇಲ್ವೋ, ಬಟ್ ನಾವ್ ಏನ್ ಮಾಡ್ತೀವೋ ಅದಂತೂ ಮಾಡ್ತಾರೆ. ಈ ದೊಡ್ಡ ಮಕ್ಳು ಅಂದ್ರೆ ತಲಾಟೆ ಜಾಸ್ತಿ, ಏನಂತಾರೆ ಹೇಳಿದಂತೂ ಮಾಡಲ್ಲ. ಅದು ಈ ಏಜ್ ಅಂದ್ರೆ ಏನಂತಾರೆ ಟೀನ್ ಏಜ್ ಇದೆ ಗೊತ್ತಲ್ಲ, ಹೈಪರ್ ಆಕ್ಟಿವ್. ನಮ್ ಮಾತು ಬಿಟ್ಟು ಅವ್ರಿಗೆ ಏನ್ ಬೇಕೋ ಎಲ್ಲಾ ಮಾಡ್ತಾರೆ. ಬಟ್ ಚಿಕ್ಕ ಮಕ್ಳೇ ಬೆಸ್ಟ್ ಅನ್ಸುತ್ತೆ, ನಾವ್ ಏನ್ ಹೇಳಿದ್ರು ಮಾಡ್ತಾರೆ ಡೆಫಿನೆಟ್ ಆಗಿ. ಸೊ ನೀವ್ ಹೇಳ್ಕೊಡ್ಬೇಕಾರೆ ಆ ತರ್ಲೆ ತುಂಟಾಟ ಎಲ್ಲ ಮಾಡ್ತಾರೆ. ನಿಮ್ ಡೇಸ್ ಏನಾದ್ರು ನೆನಪಾಗುತ್ತಾ ನಿಮ್ಗೆ? ನಂಗೆ ಅವಾಗ ಅನ್ಸದ್ ಅಪ್ಪ ಯಾಕೆ ನನ್ ಚಿಕ್ಕ ಮಗುವಲ್ಲಿ ಡ್ಯಾನ್ಸ್ಗೆ ಹಾಕಿಲ್ಲ ಅಂತ. ಮೇ ಬಿ ಪಾಪ ಅವ್ರಿಗೂ ಗೊತ್ತಿರಲ್ಲ ಅನ್ಸುತ್ತೆ ನನ್ ಮಗಳು ಹಿಂಗ್ ಡ್ಯಾನ್ಸರ್ ಆಗ್ತಾಳೆ ಅಂತ. ಮೇ ಬಿ ಗೊತ್ತಿರೋ ಅಪ್ಪ ಹಾಕಿರೋನೇನೋ. ನನಗೆ ಇವಾಗೂ ಅದಿದೆ ಗಿಲ್ಟ್. ಏನಂದ್ರೆ ನನ್ ಚಿಕ್ಕ ವಯಸ್ಸಲ್ಲಿ ಆಗಿರೋ ಮೇ ಬಿ ನಾನು ಇವಾಗ ಇನ್ನೂ ಚೆನ್ನಾಗಿ ಹೆಸರು ಮಾಡ್ಬೋದಿತ್ತೇನೋ. ಡೆಫಿನೆಟ್ ಆಗಿ ನಮ್ಮ ಅಪ್ಪ ಚಿಕ್ಕ ವಯಸ್ಸಲ್ಲೇ ಸೇರಿದ್ದು. ನಾನು 10th ಅಲ್ಲಿ ನಾನು ಪ್ರಾಪರ್ ಡ್ಯಾನ್ಸ್ ಅಂತ ಕಲ್ತಿದ್ದು 10th 9th ಮಿಡ್ ಸ್ಟಾರ್ಟ್ ಮಾಡಿದ್ದು. ಬಟ್ ನಮ್ಮಪ್ಪ ನಂಗೆ ಚಿಕ್ಕ ವಯಸ್ಸಲ್ಲೇ ಹಾಕಿದ್ರೆ ಮೇ ಬಿ ನಾನು ಇವಾಗ ಏನೋ ಒಂದು ಹೆಸರು ಮಾಡ್ಬೋದಿತ್ತೇನೋ. ಯಾ ಡೆಫಿನೆಟ್ಲಿ ಮೇ ಬಿ ನಮ್ಮ ಅಪ್ಪ ಅಮ್ಮನ್ ಪ್ರೌಡ್ ಮಾಡೋಷ್ಟು ಹೆಸರು ಮಾಡ್ಬೋದಿತ್ತೇನೋ ಅಂತ. ಸೊ ಅದಾದಷ್ಟು ಬೇಗ ಆಗುತ್ತೆ. ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಸ್ಟೋರಿ, ನಿಮ್ಮ ಜರ್ನಿ ಏನಿತ್ತು ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ತುಂಬಾ ಇನ್ಸ್ಪೈರ್ ಆಗಿತ್ತು. ಅಂಡ್ ಒಂದಕ್ಕೆ ಸ್ಟಿಕ್ ಆನ್ ಆಗ್ಬಾರ್ದು ಅನ್ನೋದು ಕಲಿತೆ. ಸೊ ಏನಾದ್ರು ಮಾಡ್ಬೇಕು, ಒಂದ್ ಕಂಫರ್ಟ್ ಝೋನ್ ಇಂದ ಮೊದಲು ಈಚೆ ಬಂದೆ, ವಿ ಹ್ಯಾವ್ ಟು ಡೂ ಸಮಥಿಂಗ್ ಅನ್ನೋದು ನನ್ಗೆ ತುಂಬಾ ಇನ್ಸ್ಪೈರ್ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಧ್ವನಿ ಆ್ಯಂಡ್ ಟೀಮ್. ನಾ ಎಲ್ಲೋ ಇದ್ದವ್ರನ್ನ ಕರ್ಕೊಬಂದು ಇಂಟರ್ವ್ಯೂ ಮಾಡಿ ರೆಕಗ್ನೈಸ್ ಆಗದಿರೋ ಫೇಸಸ್ನ ರೆಕಗ್ನೈಸ್ ಮಾಡೋ ಅಂತ ಪ್ರಯತ್ನ. ಈ ಪ್ರಯತ್ನಕ್ಕೆ ತುಂಬಾ ಹಲವಾರು ಧ್ವನಿಗಳಿದೆ, ಎಲ್ಲೂ ಕಾಣಿಸ್ಕೊಂಡೇ ಇರೋವಂಥದ್ದು. ಅದನ್ನ ರೆಪ್ರೆಸೆಂಟ್ ಮಾಡಲಿ ಅಂತ ನಾನು ಹಾರೈಸ್ತೀನಿ ನಿಮಗೆ. ನನ್ನ ಧ್ವನಿ ಜೊತೆ 100 ಧ್ವನಿ ಜೊತೆ ಆಗಿರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎ ಸ್ವೀಟ್ ಅಂಡ್ ಕೈಂಡ್ ವರ್ಡ್ಸ್. ಸೊ ಇವಾಗ ನಾವು ಕೊನೆ ಹಂತದಲ್ಲಿದ್ದೀವಿ. ಸೊ ಕೆಲವೊಂದು ರ್ಯಾಪಿಡ್ ಕ್ವೆಶನ್ಸ್ ನಿಮ್ಗಾಗಿ. ಮೊದಲು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಸ್ಟೆಪ್ ಮಿಸ್ ಆಗುತ್ತೆ ಅಂತ ಟೆನ್ಷನ್, ಅಥವಾ ಡ್ಯಾಡಿ ಮಮ್ಮಿ ಪ್ಯಾನೆಲ್ ಅಲ್ಲಿ ಕೂತಿದ್ದಾರೆ ಅನ್ನೋ ಟೆನ್ಷನ್? ಡೆಫಿನೆಟ್ ಆಗಿ ಸ್ಟೆಪ್ಸ್ ಮಿಸ್ ಆಗುತ್ತೆ ಅನ್ನೋದೇ ಟೆನ್ಷನ್, ನರ್ವಸ್ನೆಸ್. ಡೆಫಿನೆಟ್ ಆಗಿ ಅದು ಟಕ್ 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 ಅನ್ನೋವರೆಗೂ ಆಗಲ್ಲ. ಟಕ್ ಟಕ್ ಮುಗ್ದಾದ್ಮೇಲೆ ಆರಾಮಾಗಿ ವೈಬ್ ಸ್ಟಾರ್ಟ್ ಆದ್ಮೇಲೆ ಐ ಕ್ಯಾನ್ ಟೇಕ್ ಔಟ್. ಓಕೆ, ಕಾಫಿನ ಡ್ಯಾನ್ಸ್? ಡೆಫಿನೆಟ್ ಆಗಿ ಡ್ಯಾನ್ಸ್, ಬಿಕಾಸ್ ಆಫ್ ನಾನು ಕಾಫಿ ಲವರ್ ಅಂತೂ ಅಲ್ಲ. ಡೆಫಿನೆಟ್ ಆಗಿ ಡ್ಯಾನ್ಸ್. ಓಕೆ, ಫಸ್ಟ್ ಸ್ಯಾಲ್ರಿ ಬಂದಾಗ ಫ್ರೆಂಡ್ಸ್ ಪಾರ್ಟಿನ ಅಥವಾ ಡ್ಯಾಡಿ ಮಮ್ಮಿಗೆ ಸ್ಪೆಂಡ್ ಮಾಡಿದ? ಎರಡು ಅಂತ ಹೇಳ್ಬೋದು, ಅರ್ಧ ಈಕ್ವಲ್. ಓಕೆ, ಆಡಿಷನ್ಗೆ ಹೋದಾಗ ಹೆಚ್ಚು ಪರ್ಫಾರ್ಮೆನ್ಸ್ ಮಾಡೋದ್ ಕಷ್ಟನಾ ಅಥವಾ ಬ್ಯಾಕ್ ಸ್ಟೇಜ್ ಅಲ್ಲಿ ವೇಟ್ ಮಾಡೋದ್ ಕಷ್ಟ? ಬ್ಯಾಕ್ ಸ್ಟೇಜ್ ಅಲ್ಲಿ ವೇಟ್ ಮಾಡೋದೇ ದೊಡ್ಡ ಕಷ್ಟ. ಸೊ ಅದಕ್ಕಿಂತ ಅದೇ ಕಷ್ಟ. ಡೆಫಿನೆಟ್. ಆಲ್ಮೋಸ್ಟ್ ಎಷ್ಟು ಅವರ್ ವೇಟ್ ಮಾಡಿದ್ದೀರಾ? ಆಲ್ಮೋಸ್ಟ್
ಮಾರ್ನಿಂಗೇ ಕರೆಸ್ತಾನೆ, ನಂದು ಇಲ್ಲಿ ಟ್ಯಾಗ್ ಕೊಡ್ತಾನೆ, ನಂದೊಂದು ನಂಬರ್ ಕೊಡ್ತಾನೆ, ನನ್ನ ಎಷ್ಟು ನಂಬರ್ ಅಂತ. 1 ಇಂದ ಅದು 300-400 ವರ್ಗೂ ಹೋಗಿದೆ. ನಂದು ನಾನು DKD ಮಾಡ್ಬೇಕಂದ್ರೆ ನನ್ನ ನಂಬರ್ ಎಷ್ಟಿತ್ತು ಗೊತ್ತಾ, 457 ಏನೋ ಇತ್ತು ನನ್ನ ನಂಬರು. ಸೊ ಬಟ್ ನಾನು ಹೋಗಿದ್ ಮಧ್ಯಾಹ್ನ ಅನ್ಕೊಳ್ಳಿ, ನಾನು ಒಂಚೂರು ಲೇಟ್ ಕಮ್ಮರ್ ಎಲ್ಲದಕ್ಕೂ. ಸೊ ಹೋಗಿದ್ದು ಆ ಟೈಮ್ಗೆ. ನಾನು ಆಗಿದ್ದು ನೈಟ್ ಒಂದು ಆಡಿಷನ್, ಲಾಸ್ಟ್ ಆಡಿಷನ್, ನಾನೇ ಲಾಸ್ಟ್ ಆಡಿಷನ್. ಓಕೆ, ಸೊ ನಿಮ್ಮ ಡ್ಯಾನ್ಸ್ ಜರ್ನಿಲಿ ಹೆಚ್ಚು ಬಲ ಕೊಡೋದು ಗಾಡ್, ಗುರು ಅಥವಾ ಫ್ರೆಂಡ್ಸ್ ಬ್ಯಾಕ್ ಗಾಸಿಪ್ಸ್? ಓಕೆ, ಗಾಡ್ ಗುರು ಒಬ್ರಲ್ಲೇ ನೋಡ್ತೀನಿ, ಯಾಕಂದ್ರೆ ಡ್ಯಾನ್ಸ್ ಹೇಳ್ಕೊಡೋರೆ ಗಾಡ್ ಗುರು. ನಾನು ಒಂಚೂರು ಬೆಳಿಬೇಕು ಅಂದ್ರೆ ಫ್ರೆಂಡ್ಸಿಗೆ ಗಾಸಿಪ್ ಇರ್ಬೇಕು ಅನ್ಸುತ್ತೆ. ಡೆಫಿನೆಟ್ ಆಗಿ ನಂಗೆ ಅವಾಗ ಅನ್ಸುತ್ತೆ, ಓ ನಾನು ಬೆಳೀತಾ ಇದೀನಿ, ಅದಕ್ಕೆ ಫ್ರೆಂಡ್ಸಿಗೆ ಗಾಸಿಪ್ ಆಗ್ತಿದೆ ಅಂತ. ಡೆಫಿನೆಟ್ ಆಗಿ ಎಲ್ಲಾನು ಇರ್ಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೀಶಿಯಸ್ ಟೈಮ್. ಸೊ ನಿಮ್ಮ ಜರ್ನಿ, ನಿಮ್ಮ ಸಕ್ಸಸ್ ಅಂಡ್ ನಿಮ್ಮ ಸ್ಟ್ರಗಲ್ಸ್ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊ ನಿಮ್ಮ ಈ ಸಕ್ಸಸ್ ಜರ್ನಿ ಆಗಲಿ ಅಥವಾ ಸ್ಟ್ರಗಲ್ಸ್ ಜರ್ನಿ ಆಗಲಿ ಯಾವಾಗಲೂ ಧ್ವನಿ ತಂಡ ನಿಮ್ಮ ಜೊತೆ ಇರುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಅಂಡ್ ಇದು ನಮ್ಮ ಧ್ವನಿ ತಂಡದಿಂದ ಚಿಕ್ಕ ಉಡುಗೊರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಧ್ವನಿ. ಥ್ಯಾಂಕ್ ಯು. ಐ ಲವ್ ಚಾಕ್ಲೇಟ್ಸ್.